ಹದಿನಾರನೇ ಎಪಿಸೋಡ್ ಮುಗಿದಿತ್ತು. ಇವತ್ತು 17ನೇ ಎಪಿಸೋಡ್ ಮಾಡೋಣ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಗುರುಗಳಿಗಾಗಿ ಅದರ ಸಮಾಜದಲ್ಲಿ ಕೆಲಸ ಮಾಡುವುದು. ವಿಷಯ ಗುರುಗಳಿಗಾಗಿ ಅದರ ಸಮಾಜದಲ್ಲಿ ಕೆಲಸ ಮಾಡುವುದು ಅಂದರೆ ಏನು? ಅದರ ಅಂತಂದ್ರೆ ಸಮಾಜ, ಅದರ ಸಮಾಜದಲ್ಲಿ ಅಂದ್ರೆ ಥಿಯೋಸಾಫಿಕಲ್ ಸೊಸೈಟಿ. ಇದನ್ನ ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆ ಮಾಡಿರ್ತಕ್ಕಂಥವರು ಗುರುಗಳು ನೆಲೆ ಇಟ್ಕೊಂಡು ಅದಕ್ಕಾಗಿ ನಾವು ಕೆಲಸ ಮಾಡೋಣ ಅನ್ನೋ ಸತ್ಯಕ್ಕೇನು ಕೆಲಸ ಮಾಡೋಣ. ಗುರುಗಳಿಗೆ ಸೇವೆ ಸಲ್ಲಿಸಬೇಕೆಂದು ಅಪೇಕ್ಷೆ ಪಡುವವರು ಅವರು ಸ್ಥಾಪಿಸಿರುವ ಮಾನವ ಕೋಟಿಯ ಏಳಿಗೆಯ ಧ್ವಜ ಪತಾಕೆಯಂತಿರುವ ಥಿಯಾಸಫಿ ಸಮಾಜಕ್ಕೆ ನಮ್ಮ ಕೈಯಲ್ಲಾದಷ್ಟು ಸೇವೆ ಸಲ್ಲಿಸಬೇಕು. ಧ್ವಜ ಪಟಾಕಿ ಅಂತಂದ್ರೆ ನಾವು ಯುದ್ಧ ವ್ಯವಹಾರ ಮಾಡ್ಕೊಂಡು ಬಂದಾಗ ಮೇಲ್ಗಡೆ ಧ್ವಜ ಇರುತ್ತೆ, ಜೋದಿಂದ ಮಾಡ್ಕೊಂಡು ಬರ್ತಾರ ನೋಡ, ಹಾಗೆ ಧ್ವಜ ಪಟಾಕಿಯನ್ನು ಹಚ್ಚೋಣ ಅಂತಂದ್ರೆ ಸಮಾಜಕ್ಕೆ ನಮ್ಮ ಕೈಯಲ್ಲಾದಷ್ಟು ಸೇವೆ ಸಲ್ಲಿಸಬೇಕು. ಪ್ರತಿಯೊಬ್ಬರು ಸೇವೆ ಮಾಡ್ಬೇಕು. ಸಮಾಜಕ್ಕೆ ನಾವೇನ್ ಸೇವೆ ಮಾಡ್ಬೇಕು ಅಂತಕ್ಕಂಥದ್ದು. ಅಲ್ಲಿಗೆ ಹೋದ್ರೆ ನಮ್ಗೇನ್ ಸಿಗುತ್ತೆ ಅನ್ನೋರೇ ಎಲ್ಲಾ ಪ್ರಶ್ನೆಗಳು ಜಾಸ್ತಿ. ಅಲ್ಲಿ ನಾವ್ ಏನ್ ಕೆಲಸ ಮಾಡ್ಬೇಕು, ನಮ್ಗೆ ಏನ್ ಸೇವೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಬರಲ್ಲ. ಇದು ಜನರು ರೂಢಿ ಆಗಬೇಕಿದೆ. ಸರ್ಕಾರ ಓಟ್ ಹಾಕ್ಬೇಕಂದ್ರೆ ನಮ್ಗೇನ್ ಸಿಗುತ್ತೆ? ಪೇಟಿ ಕೊಡ್ತಾರೆ. ಸಮಾಜ ದೇಶಕ್ಕಾಗಿ ನಾವು ದುಡಿಯಬೇಕು ಅಂತ ಅಲ್ಲ. ಹಾಗೆ ಇದೆ, ಇದನ್ನು ಹಾಗೇನೆ. ಆ ರೀತಿ ಮಾಡಿದ ಸೇವೆಯು ಅವರಿಗೆ ಖಂಡಿತವಾಗಿಯೂ ತಲುಪುತ್ತದೆ. ನೋಡಿ, ನಾವು ಜನರ ಸೇವೆ, ಸೊಸೈಟಿಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಸೇವೆ ಮಾಡಿದರೆ ಅದು ಖಂಡಿತವಾಗಿಯೂ ಅವರಿಗೆ ಸಲ್ಲುತ್ತದೆ. ಅವರಿಗೆ ಗೋಚರವಾಗುತ್ತೆ. ಸೋದರ AP ಸೆನೆಟರ್ ಅವರನ್ನು ಕುರಿತು ಕುತುಂಬಿ ಗುರುಗಳು, ನೀನು ಇದುವರೆಗೆ ಥಿಯೋಸಾಫಿಕಲ್ ಸೊಸೈಟಿ ಸಮಾಜಕ್ಕೆ ಸಲ್ಲಿಸಿದ ಸೇವೆ ನಮಗೆ ಉಪಕಾರ ಮಾಡಿದಂತೆ ಎಂದು ನಾವು ಭಾವಿಸುತ್ತೇವೆ. AP ಸೆನೆಟು ಮುಂಗೋಪಿ ಅದು ಹೀಗೆ. ಆದರೆ ವಿಷಯ ಸಂಗ್ರಹಣೆ ಚೆನ್ನಾಗಿ ಗೊತ್ತಿದೆ. ಸೇವೆ ಮಾಡ್ತಕ್ಕಂಥ ಜನರಿಗೆ ಸೇವೆ ಮಾಡ್ತಕ್ಕಂಥದ್ದು ರೀತಿ ನಿಯಮಗಳು ಚೆನ್ನಾಗಿ ಗೊತ್ತವ್ರಿಗೆ. ಆದ್ದರಿಂದ ಇವ್ರನ್ನ ಹಿಡ್ಕೊಂಡಾಗ ಮುಂದಕ್ಕೆ ಸೊಸೈಟಿಯನ್ನು ತರ್ತಾರೆ ಅನ್ನೋ ಉದ್ದೇಶದಿಂದ ಅವರಿಗೆ ಮಾರ್ಗದರ್ಶನ ಕೊಡ್ತಾನೇ ಬರ್ತಾ ಇದ್ದಾರೆ ಗುರುಗಳಾಗಿರ್ತಕ್ಕಂಥವ್ರು. ಮತ್ತೊಂದು ಸಂದರ್ಭದಲ್ಲಿ ಮಾನವ ಕೋಟಿಗಾಗಿ ಮಾಡಿದ ಸೇವೆಗಾಗಿ ಯಾರೂ ಕೂಡ ಧನ್ಯವಾದಗಳನ್ನು ಅರ್ಪಿಸುವುದು ಅಷ್ಟು ಉಚಿತವಲ್ಲ. ಇದು ನಾನು ಪ್ರತಿಯೊಂದು ಸೊಸೈಟಿಯಲ್ಲಿ ಹೇಳ್ಕೊಳ್ತಕ್ಕಂಥದ್ದು ಇದೆ. ಮೊಟ್ಟ ಮೊದಲ ಬಾರಿ ಅನೇಕ ಸಲ ಯಾರಾದ್ರೂ ಭಾಷಣ ಮಾಡಿದ್ರೆ ಅವ್ರಿಗೆ ಧನ್ಯವಾದಗಳಪ್ಪ ಅಂತ ಅದನ್ನೇ 10 ನಿಮಿಷ ಹೇಳೋದು. ಅವರು ಗುಣಗಾನಗಳು ಮಾಡೋದು ಧನ್ಯವಾದಗಳು. ಭಾರತ ಸಮಾಜ ಪೂಜೆ ಮಾಡ್ತಾರೆ. ಎಷ್ಟೋ ಸಲ ಹೇಳ್ತೀನಿ ನಾವು ಇವ್ರಿಗೆ, ಸೊನಪ್ರೆಡ್ಡಿಗೆ, ಧನ್ಯವಾದಗಳನ್ನು ಹೇಳೋ ಅವಶ್ಯಕತೆ ಇಲ್ಲಪ್ಪ, ಹೇಳ್ಬೇಡ ಅಂತಂದ್ರೆ ಅದು ಮಾಡೋದು. ಯಾಕಂದ್ರೆ ಅವರ ಸಮಾಜದಲ್ಲಿ ಬೇರೆ ಕಡೆ ಕೆಲಸಗಳು ಮಾಡಿ ಅದು ರೂಢಿ ಆಗೋಗ್ಬೇಕು. ಧನ್ಯವಾದಗಳು ಹೇಳೋದು, ಹೊಗಳೋದು. ಧನ್ಯವಾದಗಳು ಅಂದ್ರೆ ಬರಬಾರ್ದು, ಹೇಳ್ಬಾರ್ದು. ಅದು ಯಾಕೆ ಅಂತ ಅವ್ರು ಹೇಳ್ತಾರೆ, ಧನ್ಯವಾದಗಳನ್ನು ನಿರೀಕ್ಷಿಸುವುದು ಅಷ್ಟು ಉಚಿತವಲ್ಲ. ಏಕೆಂದರೆ ಅದು ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯವಾಗಿದೆ. ನನ್ನ ಕರ್ತವ್ಯ ನಾನು ಮಾಡ್ತಾ ಇರುವಾಗ ನೀನ್ ಧನ್ಯವಾದ ಏನ್ ಮಾಡೋದು? ನೀನ್ ಅದಕ್ಕೆ ಎಲ್ಲಾ ಕಡೆನೂ ಅದೇ ಧನ್ಯವಾದ ಮಾಡುವ ಅವಶ್ಯಕತೆ. ಪುರಾಣ ಹೇಳ್ತಾನೆ ಇರ್ತಾರೆ ಧನ್ಯವಾದಗಳ ಬಗ್ಗೆ. ಇನ್ನು ಆಳವಾಗಿ ಯೋಚಿಸಿದರೆ ಇತರರ ಹಿತಕ್ಕಾಗಿ ಶ್ರಮಿಸುತ್ತಿರುವರು, ಆಳವಾಗಿ ಯೋಚನೆ ಮಾಡಿದ್ರೆ ಇತರ ಹಿತಕ್ಕಾಗಿ ಯೋಚನೆ ಮಾಡ್ತಾ ಇರ್ತಕ್ಕಂಥವರು ವಾಸ್ತವವಾಗಿ ನಮ್ಮ ಶ್ರೇಯೋಭಿವೃದ್ಧಿಗಾಗಿಯೇ ದುಡಿಯುತ್ತಿರುತ್ತಾರೆ. ಇತರರಿಗೆ ಸೇವೆ ಮಾಡತಕ್ಕಂಥವರು, ಇತರರ ಬಗ್ಗೆ ಯೋಚನೆ ಮಾಡತಕ್ಕಂಥವರು ಏನಾಗ್ತದಂದ್ರೆ ಶ್ರೇಯೋಭಿವೃದ್ಧಿಗಾಗಿಯೇ ದುಡಿಯುತ್ತಿರುತ್ತಾರೆ. ಸೊಸೈಟಿಯಲ್ಲಿ ಸೇವೆ ಮಾಡ್ತಕ್ಕಂಥದ್ದು ಯಾಕೆ?
ಬೇರೆ ಜನರನ್ನ ಆಹ್ವಾನ ಮಾಡಿ ಅವರಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನ ಧ್ವಂಸ ಮಾಡಿ ಈ ರೀತಿ ಮಾಡಬಾರದಪ್ಪ ಅಂತ ಒಳ್ಳೆಯ ಗುಣಗಳನ್ನ ಪ್ರೇರಣೆ ಮಾಡಿ ಬೆಳೆಸುವುದಕ್ಕೆ ಇರತಕ್ಕಂಥದ್ದು. ಹೀಗಿದ್ದಾಗಿಯೂ ನೀನು ಸಲ್ಲಿಸಿರುವ ಸೇವೆಗಾಗಿ ನಾನು ತುಂಬಾ ಕೃತಜ್ಞನಾಗಿರುತ್ತೇನೆ. ನೋಡು, ಯಾರೇ ಆಗ್ಲಿ ಸೊಸೈಟಿಯಲ್ಲಿ ಮನಸಾ ಪೂರ್ತಿಯಾಗಿ ಕೆಲಸ ಮಾಡ್ತಾ ಇದ್ದರೆ ಆ ಗುರುಗಳ ಗಮನಕ್ಕೆ ಹೋಗೇ ಹೋಗುತ್ತೆ. ನೀನು ಇದುವರೆಗೂ ಇಂತಹ ಸೊಸೈಟಿ ಕೆಲಸಗಳನ್ನು ಮಾಡಿದ್ದಕ್ಕಾಗಿ ನಿನಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಗುರುಗಳಂದ್ರು ಒಂದೇ, ದೇವರಂದ್ರು ಒಂದೇ. ಅವರು ಅದಕ್ಕೆ ನಾನು ನೀನು ಇದುವರೆಗೂ ಇಷ್ಟೊಂದು ನಿಯಮಬದ್ಧವಾಗಿ ಸೊಸೈಟಿ ಸೇವೆ ಮಾಡಿದ್ದಕ್ಕಾಗಿ ನಾನು ಧನ್ಯವಾದಗಳು. ಸಾರಿ, ಧನ್ಯವಾದಗಳೆಲ್ಲ ಏನಿಲ್ಲ, ಕೃತಜ್ಞತೆಗೂ ಧನ್ಯವಾದಕ್ಕೂ ವ್ಯತ್ಯಾಸವಿದೆ. ಹೌದು. ಕೃತಜ್ಞತೆಗೂ ಪಟ್ಟಿಲಲ್ಲಿ ಧನ್ಯವಾದಗಳು ಜಾಸ್ತಿ ಆದ್ರೆ ಕೃತಜ್ಞತೆ ಯಾರು ಹೇಳೋದು? ಧನ್ಯವಾದಗಳು ಅಂತಂದ್ರೆ ಅವ್ರು ಹೇಳಿದ ಮಾತು. ಕೃತಜ್ಞತೆ ಅಂದ್ರೆ ನಾವು ನೀನು ಒಳ್ಳೆ ತುಂಬಾ ಕೆಲಸ ಮಾಡ್ತಾ ಇದೀಯ, ಒಳ್ಳೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದೀಯಪ್ಪ ಅಂತ ಅವ್ರಿಗೆ ಕೃತಜ್ಞತೆ ಸಲ್ಲಿಸೋದು. ಹೊಗಳುವುದು ತಪ್ಪೇ. ಕೃತಜ್ಞತೆಗಳು ಎಂದು ಕುಟುಂಬಿಗರುಗಳು ಅದೇ ಸಿನೆಟರವರೆಗೆ ಬರೆಯುತ್ತಾರೆ, ಕಾಗದ ಮುಖಾಂತರ ಬರೀತಾರೆ. ನೀ ಇದುವರೆಗೂ ಸೊಸೈಟಿ ತುಂಬಾ ಕೆಲಸ ಮಾಡಿದೀಯಪ್ಪ, ಅದಕ್ಕಾಗಿ ನನ್ನ ಕೃತಜ್ಞತೆಗಳು. ನಾವು ಕಾಗದ ಬರೆದು ಬಿಟ್ಟು ಕಡೆಯಲ್ಲಿ ಮಾಡಲ್ವಾ, ಹಾಗೆ ಧನ್ಯವಾದಗಳು, ಕೃತಜ್ಞತೆ ಅಂತ. ಅಲ್ಲದೆ ಗುರುಗಳ ಶಿಷ್ಯರಿಗೆ ನಾವು ಮಾಡುವ ಸೇವಾ ಕಾರ್ಯವು ಗುರುಗಳಿಗೆ ಮಾಡಿದಂತೆ ಭಾವಿಸಲ್ಪಡುತ್ತದೆ. ಗುರುಗಳ ಶಿಷ್ಯರಿಗೆ ನೋಡಿ, ಗುರುಗಳ ಶಿಷ್ಯರಿಗೆ, ಇಲ್ಲಿ ಬರ್ತಕ್ಕಂಥ ಮೆಂಬರ್ಗಳಿದಾರಲ್ಲ ಎಲ್ಲರೂ ಗುರುಗಳ ಶಿಷ್ಯರೇ. ಅವರ ಶಿಷ್ಯರಿಗೆ ಸೇವೆ ಮಾಡ್ತಕ್ಕಂಥದ್ದು ನಮಗೆ ನೀವು ಸೇವೆ ಮಾಡದಂತೆ. ಜನಸೇವೆಯೇ ಜನಾರ್ದನ ಸೇವೆ ಅನ್ನಲ್ವಾ, ಹಾಗೆ. ಬ್ಲಾವುಟ್ಸ್ಕಿ ಅಪವಾದಕ್ಕೆ ಒಳಗಾಗಿ ತೊಂದರೆ ಪಡುತ್ತಿದ್ದಾಗ ಆಕೆಯ ವಿಷಯವಾಗಿ ಕೃತಜ್ಞತೆಯಿಂದ ಆಕೆಯು ಪರಿತಪಿಸುತ್ತಾಳೆ. ಬ್ಲಾವುಟ್ಸ್ಕಿ ಅವರಿಗೆ ಅನೇಕ ತೊಂದರೆಗಳು ಬರುತ್ತೆ. ಇದು ಹಿಂಗಪ್ಪ ಹಿಂಗ್ ಮಾಡಿದ್ ಬಿಟ್ರು ಅಂತಕ್ಕಂಥದ್ದನ್ನ ಮಾಡ್ತಾರೆ ಇವರು. ಕೃತಜ್ಞತೆಯಿಂದ ಆಕೆಯು ಪರಿತಪಿಸುತ್ತಾಳೆ, ಆದರೆ ಆಕೆಗೆ ಮುಂದೆ ಸತ್ಕರ್ಮದ ಫಲ ಕಾದಿದೆ. ನೀನು ಸೊಸೈಟಿಗೆ ನೀನ್ ಕಾರ್ಯಕ್ರಮಗಳು ಮಾಡ್ತಾ ಇದ್ರು, ನಿನ್ಗೆ ತೊಂದರೆಗಳನ್ನು ನೀಡ್ತಾ ಇದ್ರು, ಅವ್ರ ಗಣನೆಗೆ ತೆಗೆದುಕೋಬಾರ್ದು. ನಿನ್ನ ಕರ್ತವ್ಯ ನೀನ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದು ನಿಯಮ ಸರಿಯಾಗಿ ವ್ಯವಸ್ಥೆ ಕರ್ತವ್ಯ ಮಾಡ್ಕೊಂಡು ಹೋಗ್ತಾ, ನನಗೆ ಹೆಸರು ಬೇಕೋ ಉತ್ಕೋಬೇಕು ಅಂತ ಮಾಡಿದ್ರೆ ಇಲ್ಲ. ಸೇವೆ ಮುಖ್ಯವಾಗಿ ಜನರ ಸೇವೆ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದರೆ ಸತ್ಕರ್ಮದ ಫಲ ಕಾದಿದೆ. ಸತ್ಕರ್ಮ ಅಂದ್ರೆ ಒಳ್ಳೆ ಕರ್ಮ ನಮ್ಗೆ ಸಿಗುತ್ತದೆ. ನಾವು ಕೃತಜ್ಞರಲ್ಲವೆಂದು ಮತ್ತೊಂದು ಸಂದರ್ಭದಲ್ಲಿ ಒಬ್ಬ ಸಾಧಕನು ಬ್ಲಾವುಟ್ಸ್ಕಿ ಅವರಿಗೆ ತುಂಬಾ ಸಹಾಯಕ್ಕಾಗಿ ವರ್ತಿಸಿದ ಸಂದರ್ಭದಲ್ಲಿ ಗುರುಗಳಾದ ಮೌರ್ಯ ಋಷಿಗಳು ಆತನ ತನ್ನ ವೃದ್ಧಳಾದ ಶಿಷ್ಯಳಿಗೆ ಸಲ್ಲಿಸಿದ ಸೇವೆಯು ತುಂಬಾ ಪವಿತ್ರವಾದದ್ದು. ಇಲ್ಲಿ ಸೇವೆ ಮಾಡ್ತಕ್ಕಂಥವ್ರು ತಿಸಾಪಲ್ ಸೊಸೈಟಿಗೆ ಸೇವೆ ಮಾಡ್ತಾ ಇರ್ತಕ್ಕಂಥವ್ರು ಸೊಸೈಟಿ ಸ್ಥಾಪನೆ ಮಾಡ್ತಕ್ಕಂಥ ಹಿನ್ನೆಲೆ ಇದ್ದಾರಲ್ಲ, ಮಹಾತ್ಮರಾಗಿರ್ತಕ್ಕಂಥ ಗುರುಗಳು ಆಗು ಹೋಗುಗಳೆಲ್ಲ ವೀಕ್ಷಣೆ ಮಾಡ್ತಾನೆ ಇರ್ತಾರೆ. ಯಾರು ಇದಕ್ಕಾಗಿ ಅಷ್ಟು ದುಡಿಮೆ ಮಾಡ್ತಾ ಇದ್ದಾರೆ, ಅವರಿಗೆ ನಾವು ಯಾವ ರೀತಿ ಹಿನ್ನೆಲೆ ಸಪೋರ್ಟ್ ಮಾಡ್ಬೇಕು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಹೌದು. ಅದರ ಪ್ರತಿಫಲವಾಗಿ ನಾನು ಆತನಿಗೆ ಯಾವುದನ್ನು ಸೊಸೈಟಿ ಹಿತಕ್ಕೂ ಕೂಡ ಮಾಡುತ್ತಿರಲಿಲ್ಲವೋ ಅಂತಹುದನ್ನು ಮಾಡಲು ಇಷ್ಟವುಳ್ಳವನಾಗಿದ್ದೇನೆ. ನೋಡು, ಏನೋ ಪ್ರತಿಫಲವಾಗಿ ನಾನು ಆತನಿಗೆ ಯಾವುದನ್ನು ಸೊಸೈಟಿಯ ಹಿತಕ್ಕೂ ಕೂಡ ಮಾಡುತ್ತಿರುತ್ತಲಿಲ್ಲವೋ ಅಂತಹುದನ್ನು ಮಾಡಲು ಇಷ್ಟವುಳ್ಳವನಾಗಿದ್ದೇನೆ ಎಂದು ಹೇಳುತ್ತಾರೆ. ಕೆಲವರು ಸೊಸೈಟಿ ಹಿತವಕ್ಕೆ ಏನೋ ಅಡ್ಡವಾಗಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ. ಅವರು ಮಾಡ್ತಾ ಇದ್ರು ಅವ್ರ ಕಡೆ ನಾವು ವೈರತ್ವ ಸಾಧಿಸ್ಕೋಬಾರ್ದು. ಅವನ್ ಕರ್ಮ ಅವ್ನ್ ಮಾಡ್ತಾ ಇದ್ದಾನೆ, ನನ್ನ ಕೆಲಸ ನಾನು ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ನಾವು ಮಾಡ್ಬಾರ್ದು. ಸಾಮಾನ್ಯವಾಗಿ ಸೇವಕರಲ್ಲಿ ಅವರಿಗೆ ಅರಿವಿಲ್ಲದಂತೆಯೇ ಸ್ವಾರ್ಥವು ಹುದಿಗಬಹುದು. ಇಲ್ಲೇನಾಗುತ್ತೆ ಸಾಮಾನ್ಯವಾಗಿ ಅಂತಾರೆ, ಈ ಸೇವೆ ಮಾಡ್ತಕ್ಕಂಥ ಅವ್ರಿಗೆ ಅವ್ರು ಗೊತ್ತಾಗದಿರೋ ಸ್ವಾರ್ಥ ಅವರಲ್ಲಿ ಸೇರ್ಕೊಳ್ಳೋದು. ಈಗ ನಾವು ಹೇಳ್ಬೇಕಾದ್ರೆ ನಮ್ಮ ಲೀಲಮ್ಮ ಅಂತ ಹೇಳ್ಬೋದು, ಸೇವೆ ಮಾಡ್ತಾರೆ ಸ್ವಲ್ಪ ಅದನ್ನ ಸ್ವಾರ್ಥ ಅವ್ರಿಗೆ ಗೊತ್ತಾಗಲ್ಲ ಪಾಪ.
ಗೊತ್ತಾಗದಿರನ್ನ ಅವರಲ್ಲೇ ಸೇರ್ಕೊಳ್ಳುತ್ತೆ. ಹಾಗಿದ್ದಲ್ಲಿ ನಮ್ಮ ಸೇವೆಯು ನಿಷ್ಫಲವಾಗುವುದು. ಆ ರೀತಿ ಇದಿಷ್ಟೇ ಮಾಡಿದ್ರು ಅದು ನಿಷ್ಫಲ, ಅದಕ್ಕೆ ಫಲವಿಲ್ಲ, ಹೌದು. ಅದು ಫಲ ಕೈ ಬರಲ್ಲ. ಕೈ ಬರಲ್ಲ. ಆದ್ರಿಂದ ಇದು ಗೊತ್ತಿದ್ದು ತಿಳುವಳಿಕೆ ಬಂದ ಮೇಲೆ ಯಾವ ರೀತಿ ಇರ್ಬೇಕು? ಬಹಳ ಹುಷಾರಾಗಿರ್ಬೇಕು. ಗುರುಗಳಾದ ಕುತುಂಬಿಯವರು ಹೇಳುವುದನ್ನು ಕೇಳ್ರಿ. ಇಲ್ಲಿ ಗುರುಗಳೇ ಎಲ್ಲಾ ವಿಷಯವನ್ನು ಹೇಳ್ಕೊಂಡು ಬರ್ತಾ ಇರೋದು ಕೇಳ್ರಿ. ಕೆಲವು ಸಂದರ್ಭಗಳಲ್ಲಿ ಮಾನವತೆಯ ಹಿತಕ್ಕಾಗಿರುವ ಅತ್ಯಂತ ಮೇಲ್ಮಟ್ಟದ ಉತ್ಕಾಂಕ್ಷೆಗಳೂ ಕೂಡ ಆ ರೀತಿ ಸೇವಾ ತತ್ಪರನಾದವನ ಮನಸ್ಸಿನಲ್ಲಿ ಸ್ವಾರ್ಥದ ನೆರಳಾದರೂ ಹುದುಗಿಕೊಂಡಿದ್ದ ಪಕ್ಷದಲ್ಲಿ ಸ್ವಾರ್ಥತೆಯಿಂದ ಕಲುಷಿತನಾಗುತ್ತವೆ. ಇಲ್ಲಿ ಬಹುಶಃ ಉತ್ಕಾಂಕ್ಷೆ ಅಂತಂದ್ರೆ ನಾವು ಬರ್ತಲ್ಲ, ಉತ್ಕಾಂಕ್ಷೆ ಅದೇ ಇರಬಹುದು ಅಂತ ಅನಿಸುತ್ತೆ. ಆ ಉತ್ಕಾಂಕ್ಷೆಗಳೂ ಕೂಡ ಆ ರೀತಿ ಸೇವೆ ತತ್ಪರನಾದವನ ಮನಸ್ಸಿನಲ್ಲಿ ಸ್ವಾರ್ಥದ ನೆರಳಾದರೂ ಹುದುಗಿಕೊಂಡಿದ್ದ ಪಕ್ಷದಲ್ಲಿ ಸ್ವಾರ್ಥತೆಯಿಂದ ಕಲುಷಿತನಾಗುತ್ತವೆ. ಯಾರಾದ್ರೂ ವಿಷಯ ಹೇಳ್ತಕ್ಕಂಥ, ಅದು ಒಂದು ಲೇಖನ ಬರೆದಿರತಕ್ಕಂಥವರು ಅವರ ಮನಸ್ಸಿನಲ್ಲೇ ನಾನು ಮಾಡಿದೆ ಅಂತ ಹೀಗೆ ಅಂತಕ್ಕಂಥದ್ದು ಇರಬಾರದು ಅಂತ ಅನ್ನೋದು ಇದರ ಅರ್ಥ. ಕಲುಷಿತವಾಗುತ್ತವೆ. ಸ್ವಾರ್ಥದ ಲವಲೇಶವೂ ಇರಕೂಡದು. ಇಲ್ಲಿ ಮೊದಲನೇ ಬಾರಿಗೆ ನಾವು ಮೊದಲ ಬಾರಿಗೆ ಸೋದರತ್ವವನ್ನು ಹೊಂದಬೇಕು. ಸ್ವಾರ್ಥದಿಂದ ಕೆಲಸ ಮಾಡಬಾರ್ದು. ಯಾವ್ದು ಇವೆರಡು ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯ. ನಮ್ಗೆ ಅವಕಾಶ ಸಿಕ್ಕಿದ್ರೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಹೋಗಬೇಕು. ಸೇವಕರು ಎಂದರೆ ಮಾನವ ಕೋಟೆಯ ಹಿತಕ್ಕಾಗಿ ಕೆಲಸ ಮಾಡಬೇಕೆಂದಿರುವರು. ಗುರುಗಳಿಗೆ ಸೇವಕನಾಗುವುದಲ್ಲ, ಮಾನವರ ಹಿತಕ್ಕಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸೇವಕರು. ಗುರುಗಳು ಹೇಳುವಂತೆ ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ, ಗುರುಗಳು ಹೇಳುವುದೇ ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಸೇವಾ ಕಾರ್ಯದಲ್ಲಿ ನಿಜವಾದ ಆನಂದವನ್ನು ಕಾಣುತ್ತಿರಬೇಕು. ಇಲ್ಲೇ ಅತ್ಯಂತ ಸೊಸೈಟಿ ಕೆಲಸ ಮಾಡಬೇಕು ಹುಮ್ಮಸ್ಸಿನಿಂದ ಬಂದು ನಾವು ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಒಂದು ತೃಪ್ತಿ ಬರುತ್ತೆ, ಸಂತೋಷವಾಗತ್ತೆ, ಆ ಬೇಜಾರು ಬರಲ್ಲ, ಆಯಾಸವೂ ಬರಲ್ಲ, ಯೋಚನೆಗೂ ಬರಲ್ಲ. ಹಾಗೆ ಆನಂದವನ್ನ ಕಾಣುವಂತಿರಬೇಕು. ಅಲ್ಲಿ ಒಂದು ಆನಂದವ ಬರುತ್ತೆ. ನಾವು ಕುತುಂಬಿ ಗುರುಗಳು ಹೇಳುವುದನ್ನ ಕೇಳ್ರಿ. ಕಾರ್ಲ್ಸ್ವೆಲ್ ಎಂಬ ಮಹಾಶಯನು, ಆತನ ಹೆಸರು, ವರ್ಣಿಸಿರುವಂತೆ ಸಹಜವಾದ ಸೇವಾ ಬುದ್ಧಿ ಉಳ್ಳವನು. ಡೂಪ್ಲಿಕೇಟ್ ಅಂದ್ರೆ ನಾನು ಹೇಳಿದ್ದಕ್ಕೆ ನೀವು ಮಾಡೋದು, ಅವ್ರು ಹೇಳಿದ್ದಕ್ಕೆ ಮಾಡ್ತಕ್ಕಂಥದ್ದು ಸಹಜವಾಗಿ ಬರ್ಬೇಕಂತ ಸೇವೆ. ಬುದ್ಧಿ ಉಳ್ಳವನು ಸುಖಕ್ಕೆ ಸೋಲು ಕೂಡದು. ಈ ನಮ್ಗೆ ರಾಜಪ್ಪನವ್ರು ಹೇಳ್ತಾ ಇದ್ರು, ರಾಜಪ್ಪನವ್ರು ಹೇಳ್ತಾ ಇದ್ರು ಏನಂತಂದ್ರೆ, ಯೋಗಿ ಲೆಡ್ಬಿಟರು ಬೇರೆ ಸೊಸೈಟಿ ಸಂಬಂಧಪಟ್ಟಿರ್ತಕ್ಕಂಥವ್ರು ಅವ್ರು ಯಾವ ಕಡೆಗೆ ಪ್ರಚಾರ ಮಾಡಕ್ ಹೋದ್ರಲ್ಲಿ ಏನಿದ್ದರೆ ಅಲ್ಲಿ ನೆಲದ ಮೇಲೆ ಒಂದು ದಿಂಬು ಸಿಕ್ಕಿದ್ರೆ ಸಾಕು, ನಂಗೆ ಸುಪ್ಪತ್ತಿಗೆ ಇರ್ಬೇಕು ಅಂತಕ್ಕಂಥದ್ದು ಇರ್ಲಿಲ್ಲ. ತಿನ್ನುವುದಕ್ಕೆ ಏನಿಲ್ಲ, ಒಂದು ಸ್ವಲ್ಪ ಬ್ರೆಡ್ ಸಿಕ್ಕಿದ್ರೆ ಸಾಕು, ಅದನ್ನೇ ತಿಂದು ನೆಲದ ಮೇಲೆ ಮಳಿಗೆ ಅನೇಕ ಕಡೆ ಎತ್ತಿನ ಗಾಡಿ ಬಂಡಿ ಇರ್ಲಿಲ್ಲವಾ, ಅದರ ಮೇಲೆ ಹೋಗಿ ಪ್ರಚಾರ ಮಾಡ್ಕೊಂಡು ಬಂದಿದ್ದಾರಂತೆ. ಅದು ಆದ್ರೆ ರಾಜಪ್ಪನವರು ಅವರನ್ನೇ ಹೇಳ್ತಾ ಇದ್ರು, ಆದ್ರೆ ನೋಡಪ್ಪ ನನ್ಗೆ ವಯಸ್ಸಾಗಿದೆ, ನನ್ ಮಳ್ಕೊಳ್ಳೋದಕ್ಕೆ ಸ್ವಲ್ಪ ಮೆತ್ತಗಿರ್ಬೇಕಪ್ಪ, ಆದ್ರೆ ಇದು ಕೇಳೋದು ತಪ್ಪು, ಆದ್ರೂ ನನ್ನ ವಯಸ್ಸು ಹಂಗೆ ಹೇಳಿಸುತ್ತೆ, ಆ ತಲೆ ಕೆಳಗಡೆ ದಿಂಬಿದೆಯಲ್ಲ ಸ್ವಲ್ಪ ಮೆತ್ತಗಿರ್ಲಿನಪ್ಪ ಅಂತ ಇವ್ರು ಈ ರೀತಿ ಮಾಡ್ತಾ ಇದ್ರು. ಆದ್ರೂ ನಾನು ಈ ರೀತಿ ಕೇಳ್ತಾ ಇದ್ದೀನಿ ಅಂತ ಅದು ಕ್ಷಮಾಪಣೆ ಕೇಳ್ತಾ ಇದ್ರು. ನಿಜವಾಗ್ಲೂ ಕೇಳ್ಕೊಂಡು ಕಷ್ಟಗಳು ಎಂತಹ ತ್ಯಾಗವಾದರೂ ಸರಿ, ಕಷ್ಟ ಅಂತಕ್ಕಂಥದ್ದು ಮನುಷ್ಯನ ಪರಿಶುದ್ಧತೆ ಮಾಡೋದಕ್ಕೆ, ಪ್ರಾಣಾರ್ಪಣೆಯೂ ಕೂಡ ಅಂತಹ ಧೀರನಿಗೆ ಆಕರ್ಷಣೆಯಾಗುತ್ತವೆ. ಆ ಕೆಲಸ ಮಾಡ್ತಕ್ಕಂಥವನಿಗೆ ಪ್ರಾಣ ಹೋಗುತ್ತೆ ಅಂತಂದ್ರೂ ಹಾಯಾಗಿ ಕೆಲಸ ಮಾಡ್ತಾನೆ. ಪ್ರಾಣ ಹೋದ್ರೆ ಚಿಂತೆ ಇಲ್ಲ, ಗುರುಗಳ ಕಾರ್ಯಕ್ಕಾಗಿ ನಾನು ಮಾಡ್ತಾ ಇದ್ದೀನಲ್ಲ ಅಂತ ಮಾಡ್ತಾನೆ. ದೇಶ ಸೇವೆ ಮಾಡ್ತಕ್ಕಂಥ ತನ್ನ ಪ್ರಾಣ ಹೋದ್ರೂ ಸಮೇತ ಮುನ್ನಗ್ಗಿ ಮಾಡಲ್ವಾ, ಹಾಗೆ ಇದು ಅಷ್ಟೇ. ನಾವು ಸೇನೆಯಲ್ಲಿ ಮಾಡ್ತಕ್ಕಂಥ ಸೇನಾನಿಗಳಿರ್ತಾರಲ್ಲ, ಹಾಗೆ ನಾವು ಸದಸ್ಯರು ಧೀರವಾಗಿ ಧೈರ್ಯದಿಂದ ಮುಂದಕ್ಕೆ ಕೆಲಸವನ್ನು ಮಾಡಬೇಕು. ಪ್ರಾಣಾರ್ಪಣೆ ಕೂಡ ಅಂತಹ ಧೀರನಿಗೆ ಆಕರ್ಷಣೆಯಾಗುತ್ತದೆ. ಅಂತಹವನೇ ನಿಜವಾದ ಶಿಷ್ಯನು. ಏನು ಮಾನವ ಸೇವೆ ಮಾಡಬೇಕು ಅಂತಕ್ಕಂಥವನು ಎಂತ ಕಷ್ಟವೇ ಬರಲಿ, ಹಾಗೇ ಇರ್ಲಿ, ನಾನು ಹೋದ ಕಡೆ ನನ್ನ ಪ್ರಚಾರ ಮಾಡಬೇಕು, ಜನರನ್ನ ಹುರಿದುಂಬಿಸಬೇಕು ಅಂತಕ್ಕಂಥದ್ದು
ಮನೋಭಾವ ಇರತಕ್ಕಂಥವನೇ ನಿಜವಾಗಿರತಕ್ಕಂಥ ಶಿಷ್ಯನು ಗುರುಗಳಿಗೆ. ಸಾಧಾರಣವಾಗಿ ಇಂತಹ ಉನ್ನತ ಮಟ್ಟದ ಧ್ಯೇಯಕ್ಕಾಗಿ ಆಕರ್ಷಿತವಾಗಿ ಬರತಕ್ಕವರ ಪ್ರಾರಂಭದಲ್ಲಿ ಅಂತಹ ಉನ್ನತ ಮಟ್ಟದ ತ್ಯಾಗಕ್ಕಾಗಿ ಸಿದ್ಧರಾಗಿಲ್ಲದೆ ಇರಬಹುದು. ಮೊದಲು ಸೊಸೈಟಿ ಬಂದಾಗ ವಿಷಯಗಳು ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥವರು ಆ ರೀತಿ ತ್ಯಾಗ ಮಾಡಲ್ಲ. ಕೆಲವು ಸಂದರ್ಭದಲ್ಲಿ ನೋಡಿ, ಸೊಸೈಟಿಗೆ ಬಂದುಬಿಟ್ಟು ಅವ್ರು ಹೇಳ್ತಕ್ಕಂಥ ಭಾಷಣ, ಹೇಳ್ತಕ್ಕಂಥ ಮಾತುಗಳು, ಇಲ್ಲಿ ನಡೀತಕ್ಕಂಥ ನಡವಳಿಕೆ ಇವೆಲ್ಲ ನೋಡಿದ್ರೆ ಅವರ ಮನುಷ್ಯನಿಗೆ ಒಂಥರ ಸ್ಫೂರ್ತಿ ಬಂದು ಇಂಥ ಒಳ್ಳೆ ಕೆಲಸ ನಂದು ಮುಂದಿನ ತಿಂಗಳಿನಲ್ಲಿ ಸೇವೆ ಮಾಡ್ತಕ್ಕಂಥದ್ದು ಅವಕಾಶ ನನಗೆ ಕಲ್ಪಿಸ್ಕೊಡಿ ಅಂತಾರೆ. ವಾಕ್ ಶುದ್ಧಿ, ಆಮೇಲೆ ಇನ್ನು ಇರ್ತಕ್ಕಂಥ ಶಿಸ್ತು ನಿಯಮ ಇವನ್ನ ನೋಡಿ ನಮ್ಮ ಅನಿಬೆಸೆಂಟ್ ಬೇರೆ ಕಡೆ ಎಲ್ಲೋ ಭಾಷಣ ಮಾಡ್ತಾ ಇರುವಾಗ ಆ ಭಾಷಣದ ಪರಿಣಾಮ ನಮ್ಮ ಸೆಟ್ಟಪ್ಪರ ಮೇಲೆ ಬಿದ್ದು ಆ ಫೋಟೋದಲ್ಲಿ ಇದ್ದಾರಲ್ಲ ಅವರು ಆ ಭಾಷಣವನ್ನು ಕೇಳಿ ಇದಕ್ಕಾಗಿ ಈ ಸೊಸೈಟಿ ಈ ಸ್ಥಳವನ್ನ ಖರೀದಿ ಮಾಡ್ಕೊಟ್ಟಿರೋದು. ಅದೆಂತ ಫಲವತ್ತಾಗಿರ್ಬೇಕು ಅವರ ಭಾಷಣ ಅಂತಂದ್ರೆ, ಎಷ್ಟು ರಸವತ್ತಾಗಿರ್ಬೇಕು, ಎಷ್ಟು ಆಕರ್ಷಣ ಆಗಿರ್ಬೇಕು ಮನುಷ್ಯರಿಗೆ. ಅವನು ಹಿಡಿದಿರ್ಬೇಕು ಅವ್ರು ಹೇಳ್ತಕ್ಕಂಥ ಮಾತುಗಳಿಗೆ. ಹಾಗೆ ಸಿದ್ಧವಾಗುತ್ತೆ ಇರಬಹುದು, ಚಿಂತೆ ಇಲ್ಲ. ನೋಡು, ಉನ್ನತ ಮಟ್ಟದ ತ್ಯಾಗಕ್ಕಾಗಿ ಸಿದ್ಧರಾಗಿಲ್ಲದೆ ಇರಬಹುದು, ಚಿಂತೆ ಇಲ್ಲ. ನಮ್ಮ ಕೈಯಲ್ಲಾದಷ್ಟು ನಿರ್ವಂಚನೆಯಿಂದ ಮಾಡುತ್ತಾ ಬರೋಣ. ನಮ್ಮ ಕೈಯಲ್ಲಾದಷ್ಟು ವಂಚನೆ ಮಾಡ್ತಕ್ಕಂಥದ್ದು ಹೆಸರು ಬೇಕು, ಏನೋ ಯಾಮಾರಿದ್ರೆ ಓಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದಲ್ಲ. ನಿರ್ವಂಚನೆಯಿಂದ ಕೆಲಸ ಪ್ರಾರಂಭ ಮಾಡೋಣ. ಆ ರೀತಿ ಹೃತ್ಪೂರ್ವಕವಾಗಿ ಮಾಡುವ ಅಲ್ಪ ಸ್ವಲ್ಪ ಸೇವೆಯೂ ಕೂಡ ಗುರುಗಳ ದೃಷ್ಟಿಯಲ್ಲಿ ಮಾನ್ಯವಾದದ್ದೇ. ಅಲ್ಪ ಸ್ವಲ್ಪ ಸೇವೆ. ಏನ್ ಸೇವೆ ಅಂತಂದ್ರೆ, ನಾವು ಬಂದು ಇಲ್ಲಿ ನೋಡು ಎಲ್ಲ ಕಸ ಕಡ್ಡಿ ಇತ್ತಪ್ಪ, ಅದನ್ನ ಪರಕೆ ತಕೊಂಡು ಗುಡಿಸಿದಾಗ ಅದಕ್ಕಿಂತ ಸೇವೆ ಇದೆಯಾ? ನನಗೆ ಒಳ್ಳೆ ಭಾಷಣ ಮಾಡ್ತಕ್ಕಂಥ ಸ್ಥಳ ಸಿಕ್ಕಿದ್ರೆ ನಾನು ಬರ್ತೀನಿ, ಇಳಿದ್ರೆ ನಾನು ಬರಲ್ಲ ಅನ್ನೋದು ಮೂರ್ಖತನ. ಹೌದು. ಅದಕ್ಕೆ ನಮ್ಮ ಸೇತುವೆ ಕಟ್ಟುವಾಗ ಅಳಲು ಮರಳು ಬಂದ್ರು ಅಂತ ಅನ್ನೋದು ಅದೊಂದು ರಾಮಾಯಣ ಕಥೆ. ಆದ್ರೆ ಆ ರೀತಿ ಸೇವೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತ. ಸಿನೆಟ್ಟರವರೆಗೆ ಗುರುಗಳಾದ ಮೌರ್ಯರು ಈ ರೀತಿ ಬರೆಯುತ್ತಾರೆ. ಸಿನೆಟ್ಗೆ ಮೌರ್ಯರು ನಂತರ ಈ ರೀತಿ ಕಾಗದ ಬರೀತಾರೆ. ಏನೋ, ನಿನ್ನ ಕೈಯಲ್ಲಾದದ್ದನ್ನೆಲ್ಲ ಮಾಡುತ್ತಿರುವೆಯೇ, ನಿನ್ನ ಕೈಯಲ್ಲಾದದ್ದೆಲ್ಲ ಮಾಡ್ತಾ ಇದೀಯಾ? ನಾವು ಪ್ರತಿಯೊಬ್ಬರಿಂದಲೂ ಬಯಸುವುದು ಅಷ್ಟನ್ನೇ. ನೀನು ನಿನ್ನ ಕೈಯಲ್ಲಾದಷ್ಟು ಈ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದೀಯಪ್ಪ. ನಾವು ಪ್ರತಿಯೊಬ್ಬರನ್ನು ಬೈತ ಮಾಡುವುದು ಇದೇ ರೀತಿ, ಅವರವರ ಕೈಯಲ್ಲಾದಷ್ಟು ಅವ್ರು ಕೆಲಸ ಮಾಡ್ತೀವಿ. ಒಬ್ಬೊಬ್ಬರಲ್ಲೇ ಒಂದು ಚಾತುರ್ಯ ಇರುತ್ತೆ. ಆ ಚಾತುರ್ಯ ತಕ್ಕಂತೆ ಆ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ರೆ ಎತ್ತುವಾಗಿ ಮುಂದಕ್ಕೆ ಬಂದೇ ಬರುತ್ತೆ ಅಂತ ಅನ್ನೋದೇ ಅವರ ಆಸೆ. ನಾವು ಪ್ರತಿಯೊಬ್ಬರಿಂದಲೂ ಬಯಸುವುದು ಅಷ್ಟನ್ನೇ. ಆದರೆ ಕೆಲವರು ಥಿಯಾಸಫಿ ಸಮಸ್ಯೆಯನ್ನು ಜನರ ಕ್ಲಬ್ಬು ಮೊದಲಾದದ್ದುಗಳನ್ನು ಬಳಸುವಂತೆ ಸ್ವಾರ್ಥ ದೃಷ್ಟಿಯಿಂದ ಬಳಸಬಹುದು. ಇಲ್ಲಿ ಏನಾಗಿದೆ ಅಂದ್ರೆ, ಈಗಿನ ಕಾಲದಲ್ಲಿ 75% ಇದೇ ರೀತಿ. ಏನೋ ಮಾಡಬೇಕು, ಮಾಡ್ತಾ ಇದ್ದೀವಿ. 4 ಜನ ಬರ್ತಾ ಇದ್ದಾರೆ, ಏನೋ ಒಂದು ಭಾಷಣ ಮಾಡ್ತೀವಿ, ಎಲ್ಲರೂ ಹೊಗಳ್ತಾರೆ. ಓ ಏನಪ್ಪಾ, ಬಂದ್ರ, ನೀನು ಬಂದ್ಯಾ, ನಾನು ಬಂದ್ಯಾ ಅಂತಕ್ಕಂಥದ್ದು ಹೊಗಳಿಕೆಗಾಗಿ ಬಂದದ್ದು. ಅಯ್ಯೋ ನಾನು 2 ವಾರ ಆಯ್ತು ಅಲ್ಲಿ ಹೋಗದೆ ಇದ್ರೆ ಏನ್ ಅನ್ಕೊಳ್ತಾನೆ ಅನ್ನೋದು ಬರೋದು. ಹಾಯ್ ಅನ್ನೋದು. ಇದು ಕ್ಲಬ್ಗಳಲ್ಲಿ ಅಥವಾ ಬೇರೆ ಫಂಕ್ಷನ್ ಅಲ್ಲಿ ಹಾಯ್ ಅನ್ನಲ್ವಾ? ಆ ರೀತಿ ಮಾಡ್ತಕ್ಕಂಥದ್ದಲ್ಲ ಸೊಸೈಟಿ. ಅಂತಹ ಸ್ವಾರ್ಥ ಉದ್ದೇಶವು ನಮ್ಮಲ್ಲಿ ಇರದಂತೆ ಎಚ್ಚರಿಕೆಯಿಂದ ನೋಡಿಕೊಳ್ಳೋಣ. ಈ ರೀತಿ ಸ್ವಾರ್ಥ ಯಾರಲ್ಲಿ ಸ್ವಾರ್ಥ ಇರುತ್ತೋ ಹಾಗೆ ಮಾಡೋದು. ಸ್ವಾರ್ಥ, ಅಯ್ಯೋ ಅವ್ರು ಏನ್ ಅನ್ಕೊಳ್ತಾರೆ, ಏನೋ ಮಾತಾಡ್ಬಿಟ್ಟು ಬರೋಣ, ಈ ವಾರ ಹೋಗೋಣಪ್ಪ ಅನ್ನೋದು ಅವ್ರು ಅನ್ಕೊಳ್ಳೋದಕ್ಕೆ ಬರ್ತಾನೆ ಇದ್ದಾರೆ ಹೊರತು ಗುರುಗಳ ಸೇವೆ ಕಡಿದುಕೊಂಡು ಬೇರೆಯವ್ರಿಗೆ ಸೇವೆ ಮಾಡೋಣ ಅನ್ನೋ ಉದ್ದೇಶದಿಂದ ಇಲ್ಲ. ಸಂದರ್ಭದಲ್ಲಿ ಮೇಡಮ್ ಲಾವಟ್ಸ್ ದೇವರೇ ಹೇಳುವಂತೆ, ನಮ್ಮ ಗುರಿಯು ಮಾನವೀಯತೆಯ ಹಿತವನ್ನೇ ವಿನಃ ಬರೀ ಥಿಯಾಸಫಿ ಸಮಸ್ಯೆಯಲ್ಲ. ಬರೀ ಇದು ಥಿಯಾಸಫಿ ಸಮಸ್ಯೆಗಾಗಲ್ಲ, ಇರ್ತಕ್ಕಂಥದ್ದು ಮಾನವರ ಸೇವೆ. ಏನ ಮಾನವೀಯತೆಯ ಹಿತವನ್ನೇ ವಿನಃ ಬರೀ ಥಿಯಾಸಫಿ ಸಮಸ್ಯೆಯಲ್ಲ. ಮಾನವೀಯತೆಯ ಹಿತವನ್ನು ಕಾಪಾಡೋದಕ್ಕೆ ನಾವು ಬರ್ತಕ್ಕಂಥದ್ದು ಥಿಯಾಸಫಿಯಿಂದ. ಮಾನವ ಕೋಟಿಯ ಮೇಲ್ಮೆಗೆ ಈ ಸಮಷ್ಟಿಯ ಒಂದು ಸಾಧನ ಮಾತ್ರವೆಂಬ ಅಂಶವನ್ನು ಮರೆಯಕೂಡದು. ಈ ಸಮಷ್ಟಿಯ ಒಂದು ಸಾಧನ ಮಾತ್ರ.
ಈ ಸಮಸ್ಯೆ ಅಂತಕ್ಕಂಥ ಒಂದು ಸಾಧನ. ಈ ಸಮಸ್ಯೆ ಇದ್ದು ಇಂಥ ಜನಕ್ಕೆ ಇಂಥ ರೀತಿಯಲ್ಲಿ ಈ ರೀತಿ ನಾವು ಮಾಡ್ತೀವಿ, ಇಂಥ ತಾರೀಕು ಬನ್ರಪ್ಪ ಅಂತಕ್ಕಂಥದ್ದನ್ನ ಹೇಳಿದ ಸಾಧನ ಮಾಡ್ತಕ್ಕಂಥ ಸ್ಥಳ ಮುಖ್ಯ. ಇಂಥ ಸಾಧನ ಮಾಡುವುದಕ್ಕಾಗಿ ಅನ್ನುವುದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಆ ಸಾಧನೆಯನ್ನು ನಾವು ಮಾಡ್ತಾ ಇರಬೇಕು. ಇಷ್ಟು ಈ ಮಾರ್ಗದಲ್ಲಿ ಇಷ್ಟೆಲ್ಲ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ, ಈ ಮಾರ್ಗದಲ್ಲಿ ಬರುವ ಕಷ್ಟಗಳು ಯಾರೇ ಆಗ್ಲಿ, ಉತ್ತಮವಾಗಿರ್ತಕ್ಕಂಥ ಸೇವೆ ಮಾಡ್ತಕ್ಕಂಥವರು, ಆಧ್ಯಾತ್ಮಿಕ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥವರಿಗೆ ಕಷ್ಟಗಳು ಬರುವುದು ಸಹಜ. ಕಷ್ಟಗಳು ಬರತಕ್ಕಂಥದ್ದು ಸಹಜ. ಈ ಮಾರ್ಗದಲ್ಲಿರುವ ಕಷ್ಟಗಳು, ಏನ್ ಕಷ್ಟಗಳು ಬರುತ್ತೆ ಈ ಮಾರ್ಗದಲ್ಲಿದ್ದರೆ ಅಂದ್ರೆ, ಧ್ಯೇಯವು ಉನ್ನತವಾದದ್ದು. ಅದು ನಮ್ಮ ಎಂದರೆ ಸಂಸ್ಕಾರಿಗಳ ಹೃದಯವನ್ನು ಆಕರ್ಷಿಸುತ್ತದೆ. ನೋಡಿ, ತಿರುಸಾಪುರ ಸೊಸೈಟಿ ಬರುವಾಗ ಯಾವನಲ್ಲಿ ಸಂಸ್ಕಾರ ಅಂತ ಅನ್ನೋದು ಇರುತ್ತೋ ಅವನ ಆಕರ್ಷಣೆ ಮಾಡ್ತಾನೆ. ಅವನು ಒಂದ್ಸಲಿ ಬಂದರೆ ಇನ್ನೊಂದು ಮೀಟಿಂಗ್ ಬರ್ಲೇಬೇಕು ಅಂತ ಅನ್ಸುತ್ತೆ, ಬರ್ತಾನೆ. ಆ ಸಂಸ್ಕಾರ ಅನ್ನೋದು ಅವನಲ್ಲಿ ಇಲ್ಲ ಅಂತಂದ್ರೆ ಕಾಟಾಚಾರಕ್ಕೆ ಬರ್ತಾನೆ, ಹಿಂಗೆ ನೋಡ್ಕೊಂಡು ಹೊರಟೋಗ್ತಾ ಇರ್ತಾರೆ. ಆ ರೀತಿ ಆಕರ್ಷಣೆಯಾಗತಕ್ಕವರು ವಾಸ್ತವವಾಗಿಯೂ ಧನ್ಯರೇ. ಆ ರೀತಿ ಆಕರ್ಷಣೆ ಮಾಡ್ಕೊಳ್ತಕ್ಕಂಥವ್ರು ವಾಸ್ತವವಾಗಿ ಧನ್ಯರೇ. ಗೀತೆಯ ಶ್ಲೋಕದಲ್ಲಿ ಈ ರೀತಿ ಹೇಳುತ್ತಂತೆ, ಆಶಯದಂತೆ ಒಂದು ಉನ್ನತ ಧ್ಯೇಯಕ್ಕೆ ಆಕರ್ಷಣೆಯಾಗುವುದು ಒಂದು ದೊಡ್ಡ ಸುಯೋಗ. ಆಸೆಗಾಗಿ ಆಕರ್ಷಣೆ ಮಾಡತಕ್ಕಂಥದ್ದು ಅದು ಒಂದು ದೊಡ್ಡ ಸುಯೋಗ. ಆಸೆ ಏನಿಲ್ಲಿ ಬರ್ತಕ್ಕಂಥ ಅವ್ರಿಗೆ ಆಸೆ ಏನು? ದೈವಿ ಇಚ್ಛೆ, ದೇವರ ಪ್ರಕೃತಿಯಲ್ಲಿರ್ತಕ್ಕಂಥದ್ದು. ಆಮೇಲೆ ದೇವರಂದ್ರೆ ಏನೋ, ಗುರುಗಳಂದ್ರೆ ಏನೋ, ಯಾವ ಕೆಲಸ ಏನು, ಹೇಗಾಗುತ್ತೆ ಏನೋ ಅಂತಕ್ಕಂಥದ್ದನ್ನ, ಮಾನವ ಅಂದ್ರೆ ಯಾರೋ, ನಾವ್ ಎಲ್ಲಿಂದ ಬಂದವು, ನಾವು ಮಾನವನಾಗಿ ಹುಟ್ಟುವುದಕ್ಕೆ ಏನು ಕಾರಣ, ಈ ಈ ವಿಷಯಗಳನ್ನ ಆಸಕ್ತಿಯಿಂದ ತಿಳ್ಕೊಳ್ಳೋದಕ್ಕೆ ಬರೋದು. ಆ ತಿಳ್ಕೋಬೇಕು ಅಂತ ಬರ್ತಕ್ಕಂಥವರು ಧನ್ಯರು. ತೃಪ್ತಿ ಪಡ್ತಾರೆ, ಅವರು ಧನ್ಯರಾಗ್ತಾರೆ. ಆ ಧನ್ಯರು ಬೇರೆ ಅಲ್ಲ, ಅವರು ಒಂದು ಸುಯೋಗ ಸಿಗುತ್ತಂಗೆ ಅವರಿಗೆ. ಎಲ್ಲರಿಗೂ ಯಾವಾಗಲೂ ಸಿಗಲ್ಲ ಅಂತ ಸುಯೋಗ. ಆದರೆ ಈ ಸಂಕಲ್ಪ ಅಥವಾ ಕಡೆಯ ತೀರ್ಮಾನದಂತೆ ಧರ್ಮಾತ್ಮನಾಗಿ ಪರಿವರ್ತನೆಗೊಳ್ಳಬೇಕಾಗಿದ್ದಲ್ಲಿ ಸಾಕಾದಷ್ಟು ಕಾಲ ಬೇಕಾಗುತ್ತದೆ. ನಾನೇನಪ್ಪ ಒಂದು 6 ತಿಂಗಳಂತೂ ಸೊಸೈಟಿಗೆ ಹೋದೆ, ಏನು ಪ್ರತಿಫಲನ ಸಿಗ್ಲಿಲ್ಲ. ದಿನಾಗ್ಲೂ ನಾನು ಧ್ಯಾನ ಮಾಡ್ತೀನಿ, ಏನು ಪ್ರತಿಫಲ ಸಿಗಲಿಲ್ಲ ಅಂತಕ್ಕಂಥ ಜಿಗುಪ್ಸೆ ಬಂದ್ಬಿಡುತ್ತೆ ಎಲ್ಲರಿಗೂ. ಈ ರೀತಿ ಜಿಗುಪ್ಸೆ ಬರ್ತಕ್ಕಂಥದ್ದು ಸರಿಯಲ್ಲ. ಸ್ವಾರ್ಥವೂ ಅಲ್ಲ, ಬೇಗ ನನ್ಗೆ ಸಿಕ್ಕಲಿಲ್ಲ ಅಂತಕ್ಕಂಥದ್ದು ಒಂದು ಜಿಗುಪ್ಸೆ. ಈ ರೀತಿ ಜಿಗುಪ್ಸೆ ಪಡ್ತಕ್ಕಂಥದ್ದು ಸರಿಯಲ್ಲ. ಅಷ್ಟು ಬೇಗ ಅದ್ರ ಫಲವು ನಮ್ಗೆ ಸಿಗಲ್ಲ. ಈಗ ಹುಣಸೆ ಮರ ನೆಟ್ಟರೆ ಬೇಗ ಫಲ ಸಿಗುತ್ತಾ? ಇಲ್ಲ. ಬೇಗ ಫಲ ಸಿಗ್ತಕ್ಕಂಥ ಮರಗಳು ಬೇಕಾದಷ್ಟು ಅಂತದ್ ಮರ ಹಾಕಿದ್ರೆ ಬೇಗ ಫಲ ಸಿಗುತ್ತೆ. ಆದರೆ ಆ ಪರಮ ಧ್ಯೇಯವನ್ನು ಆದಷ್ಟು ಜಾಗ್ರತೆ ಸಾಧಿಸಬೇಕಾಗಿದ್ದಲ್ಲಿ, ಆ ಪರಮ ಧ್ಯೇಯವನ್ನು ಜಾಗೃತಿಯಾಗಿ ನಾವು ಪಡೆಯಬೇಕು ಅಂತಂದರೆ ನಮ್ಮ ಸದುದ್ದೇಶಗಳನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ಸರ್ವ ಪ್ರಯತ್ನ ಮಾಡಬೇಕು. ಆ ರೀತಿ ಆಗ್ಬೇಕಂದ್ರೆ ನಮ್ಮಲ್ಲಿರ್ತಕ್ಕಂತಹ ಸದು ಉದ್ದೇಶಗಳು ಅಂದ್ರೆ ಒಳ್ಳೆಯ ಉದ್ದೇಶಗಳನ್ನ ಅನುಷ್ಠಾನಕ್ಕೆ ತರಬೇಕು. ಅದು ಬಹಳ ಮುಖ್ಯವಾಗಿ ತಿರುಸಾಪುರ ಸೊಸೈಟಿಯಲ್ಲಿ ತಿಳ್ಕೊಂಡಿರ್ತಕ್ಕಂಥ ವಿಷಯಗಳನ್ನ ಅನುಷ್ಠಾನಕ್ಕೆ ಬರಬೇಕು. ಆಗ ಬೇಗ ನಿಮಗೆ ಪ್ರತಿಫಲ ಸಿಗುತ್ತೆ. ಕುತುಂಬಿ ಗುರುಗಳು ಹೇಳುವುದನ್ನು ಕೇಳ್ರಿ. ಜಯವನ್ನು ಪಡೆಯವನು ಮಾತ್ರವೇ ಆ ಜಯದ ಕಿರೀಟವನ್ನು ಧರಿಸುವುದಕ್ಕೆ ಅರ್ಹನು. ಯಾರು ವಿಷಯಗಳನ್ನು ತಿಳ್ಕೊಂಡು ಅದರಂತೆ ನಡವಳಿಕೆ ನಡಿಕೊಳ್ತಾ ಇರ್ತಾನೋ ಅದನ್ನು ಉತ್ತಮ ಅವಕಾಶನೂ ಸಿಗುತ್ತೆ, ಅವನ ಕಿರೀಟವೂ ಸಿಗುತ್ತೆ. ಯಾರು ತನ್ನ ಸ್ವ ಸಾಮರ್ಥ್ಯದಿಂದ ಕಾಮವನ್ನು ಮತ್ತು ಐಹಿಕವಾದ ಉದ್ವೇಗಗಳನ್ನು ಹೋರಾಡಿ ಜಯಿಸಬಲ್ಲನೋ ಅಂಥವನು ಮಾತ್ರ ಮೇಲ್ಕಂಡ ಕಿರೀಟವನ್ನು ತಾನೇ ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳಲು ಅರ್ಹನು. ಇಲ್ಲಿ ನಿಮ್ಗೆ ಅರ್ಹತೆ ಬರಬೇಕಾದ್ರೆ ಬೇರೆಯವರ ಹೊಗಳಿಕೆ, ಬೇರೆಯವರು ಹೇಳೋದ್ರಿಂದ ಬರಲ್ಲ. ತನ್ನಷ್ಟಕ್ಕೆ ತಾನೇ ದುಡಿಯಬೇಕು. ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅಂತಕ್ಕಂಥದ್ದು ವಿಷಯವನ್ನ ಗ್ರಹಿಸ್ಬೇಕು. ಒಳ್ಳೆಯದನ್ನ ತಿಳ್ಕೊಂಡಿರ್ತಕ್ಕಂಥದ್ದನ್ನ ಅನುಷ್ಠಾನಕ್ಕೆ ತಂದಾಗ ತನ್ನ ಹೆಗಲಿಗೆ, ತನ್ನ ತಲೆಗೆ ಕಿರೀಟ ಅಂತಕ್ಕಂಥದ್ದು ಒಳ್ಳೆಯ ಹೆಸರು ಬರತಕ್ಕಂಥದ್ದು ಕಿರೀಟ ಅಂತಂದ್ರೆ ಅದಷ್ಟಕ್ಕದೆ ಬರುತ್ತೆ. ಭಗವಾನ್ ಬುದ್ಧರು ಯಾರು ಯುದ್ಧ ರಂಗದಲ್ಲಿ ಸಾವಿರಾರು ಜನರನ್ನು ಸದೆಬಡೆಯ ಬಲ್ಲನೋ ಅಂಥವನಿಗಿಂತಲೂ ತನ್ನ ನೀಚ ಸ್ವಭಾವವನ್ನು ಪೂರ್ತ
ಜಯಿಸಬಲ್ಲದಂತಹ ಧೀರನು ವಾಸ್ತವವಾಗಿಯೂ ದೊಡ್ಡವನು. ಭಗವಾನ್ ಬುದ್ಧರು ಹೇಳ್ತಾರೆ, ಯುದ್ಧ ಭೂಮಿಗೆ ಹೋಗ್ಬಿಟ್ಟು 100 ಜನರನ್ನ ಸಾಯಿಸಿಬಿಟ್ಟು ಬಂದಾಗ ಅವನು ಧೀರನಲ್ಲವಂತೆ. ತನ್ನಲ್ಲಿರತಕ್ಕಂತಹ ಕೆಟ್ಟ ಭಾವನೆಗಳು, ಕೆಟ್ಟ ಯೋಚನೆಗಳನ್ನು ಗೆಲ್ಲುತ್ತಾನೆ ನೋಡು, ಅವನು ಧೀರನಾಗುವುದು ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಎಂಬ ಮಹಾವಾಕ್ಯ ಬರೀ ಮಾತಲ್ಲ. ಆ ರೀತಿ ಹೇಳ್ತಕ್ಕಂಥ ಮಾತು ಬರೀ ಮಾತಲ್ಲಪ್ಪ ಅದು. ಗಿಲ್ಲದಿದ್ದ ಪಕ್ಷದಲ್ಲಿ ಜೀವನ್ಮುಕ್ತ ಪದವಿಯು ಎಲ್ಲರೂ ಪಡೆಯುವಷ್ಟು ಸುಲಭ ಸಾಧ್ಯವಾಗುತ್ತಿತ್ತು. ಆ ರೀತಿ ಇಲ್ಲದೆ ಹೋದ್ರೆ ಜೀವನ್ಮುಕ್ತಿ ಪದವಿ ಎಲ್ಲರೂ ಪಡೆಯಬಹುದಾಗಿತ್ತು. ಆದ್ರಿಂದ ಎಲ್ಲರೂ ಪಡೆಯೋಕ್ಕಾಗಲ್ಲ. ಯಾವಾಗ ತಿಳುವಳಿಕೆ ಬಂದು ವಿಷಯಗಳನ್ನು ಗ್ರಹಿಸಿಕೊಂಡು ಒಳ್ಳೇದ್ಯಾವುದು ಕೆಟ್ಟದ್ದಾವುದು ಅಂತಕ್ಕಂಥ ಅದನ್ನ ವಿಂಗಡಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಬಂದು, ಕೆಟ್ಟದ್ದನ್ನು ಮಾಡಿದಿರ ಒಳ್ಳೆಯ ಕೆಲಸಗಳನ್ನ ಮಾಡಿ ಅದರಂತೆ ತನ್ನ ನಡತೆಯನ್ನ ನಡೆದಾಗ ಅವನು ಜೀವನ್ಮುಕ್ತ ಆಗ್ತಾನೆ. ನಮ್ಮ ಉದ್ದೇಶಗಳು ಒಳ್ಳೆಯ ಸುಲಭವಾಗಿದ್ದರೆ ಸಾಲದು. ಇಲ್ಲಿ ನಾವೊಂದು ಪಾಯಿಂಟ್ ಇಟ್ಟು ನೋಡಿ, ನಾನು ಒಳ್ಳೆಯ ಉದ್ದೇಶದಿಂದ ಸೊಸೈಟಿಗೆ ಬರ್ತೀನಪ್ಪ ಹೋಗ್ತೀನಪ್ಪ ಅಂತಂದ್ರೆ ಸಾಲದು. ಅವು ಕಾರ್ಯರೂಪದಲ್ಲಿ ಹರಿಯಬೇಕು. ಬರ್ತೀವಿ ಹೋಗ್ತೀವಿ ಅಂತಂದ್ರೆಲ್ಲ ಕಾರ್ಯರೂಪದಲ್ಲಿ ಬರ್ಬೇಕು. ಈಗ ಮುನಿಯಪ್ಪನವ್ರು ಬರ್ತಾರೆ ಪ್ರತಿ ಭಾನುವಾರ ಮೊದಲೇ ಭಾರತ ಸಮಾಜ ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಸಿದ್ಧತೆ ಮಾಡ್ತಾರೆ, ಚೇರುಗಳಾಗ್ತಾರೆ. ಅದು ಕಾರ್ಯ ಮಾಡ್ಬೇಕು. ನಾನು ಬಂದೆ ನಿಂತಿದ್ರೆ ಸರಿ. ಸಿನೆಟ್ಟರವರೆಗೆ ಕುತುಂಬಿ ಗುರುಗಳು ಹೀಗೆ ಉತ್ತೇಜಿಸುತ್ತಾರೆ. ಸಿನೆಟ್ಟರವರೆಗೆ ಕುತುಂಬಿ ಗುರುಗಳು ಉತ್ತೇಜನ ಕೊಡ್ತಾರೆ. ಅವರ ಉತ್ತೇಜನಗಳು ಕೊಡ್ತಾ ಇರುವುದರಿಂದ ಸಿನೆಟ್ಟು ಮುಂದಕ್ಕೆ ಬಂದು ವಿಷಯನ ಗ್ರಹಿಸಿದ್ದು ಸಮೇತ. ಅವರು ಉತ್ತಮವಾಗಿರ್ತಕ್ಕಂಥ ಚೈತನ್ಯವಿದೆ, ಚಾತುರ್ಯವಿದೆ, ಜನರನ್ನ ಹೊರದುಂಬಿಸ್ತಕ್ಕಂಥದ್ದು. ಆದ್ರಿಂದ ಇವ್ರ ಹಿನ್ನೆಲೆ ಸ್ವಲ್ಪ ತಪ್ಪುಗಳಿದ್ರು ಸಮೇತ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಯಾವಾಗ ನನ್ನ ಸ್ನೇಹಿತನೇ, ನೀನು ವಾಸ್ತವವಾಗಿಯೂ ಸರಿಯಾದ ದಾರಿಯಲ್ಲಿ ಇರುತ್ತೀಯಾ? ಸಿನೆಟ್ನವ್ರನ್ನ ಅಲ್ಲ, ನನ್ನ ಸ್ನೇಹಿತನೇ ನೀನೇನು ಸರಿಯಾದ ದಾರಿಯಲ್ಲಿ ಇದ್ದೀಯಾ? ನನ್ನ ಸ್ನೇಹಿತನೇ, ನೀನು ವಾಸ್ತವವಾಗಿಯೂ ಸರಿಯಾದ ದಾರಿಯಲ್ಲೇ ಇರುತ್ತೀಯ. ಬರೀ ಮಾತಿನ ಮನುಷ್ಯನಲ್ಲ. ಕೆಲವರು ಮಾತುಗಳು ಹೇಳ್ತಾರ, ನೀನು ಆ ರೀತಿಯ ಮಾತಿನ ಮನುಷ್ಯನಲ್ಲ. ಕಾರ್ಯತಃ ಸಾಧಿಸಿ ದೀರ್ಘಕಾಲ ಬಾಳಿ ಅಂತ ಆದರ್ಶವನ್ನು ಎತ್ತಿ ಹಿಡಿಯಿರಿ. ನೀನು ದೀರ್ಘಕಾಲ ಬದುಕಿ ಅಂತ ಆದರ್ಶ ಕೆಲಸಗಳನ್ನ ಮಾಡಿ ನಿನ್ನದನ್ನ ಸಾಧಿಸು. ಅಲ್ಲದೆ ಮತ್ತೊಂದು ಸಂದರ್ಭದಲ್ಲಿ ಆತನಿಗೆ ನಿನ್ನ ಪ್ರಯತ್ನದ ಗೊಂದಲಗಳು, ಮುಂದಿನ ವೈಫಲ್ಯಗಳು ಇವುಗಳೆಲ್ಲವೂ ನಮ್ಮ ಗಮನಕ್ಕೆ ಬಂದಿವೆ. ನೀನು ಎಷ್ಟು ಪ್ರಯತ್ನ ಪಡ್ತಾ ಇದೀಯಾ, ಅಲ್ಲಿ ಏನ ತೊಂದರೆಗಳು ಮಾಡ್ತಾ ಇದೀಯಾ ಅಂತಕ್ಕಂಥದ್ದು ಎಲ್ಲಾ ಸೊಸೈಟಿಯಲ್ಲಿ ಸದಸ್ಯನಾಗಿರ್ತಕ್ಕಂಥ ಪ್ರತಿಯೊಬ್ಬರು ಮಾಡ್ತಕ್ಕಂಥ ಕೆಲಸಗಳು ಆ ಗುರುಗಳಿಗೆ ಗೊತ್ತಾಗ್ತಾ ಇರುತ್ತದೆ, ತಿಳಿಯತಕ್ಕಂಥ ಸಾಮರ್ಥ್ಯ ಅವರಿಗಿದೆ. ನಮ್ಮ ಭರವಸೆಗೆ ಅರ್ಹನಾದ ಸ್ನೇಹಿತನೇ. ಸಿನೆಟ್ನವ್ರನ್ನ ಕುತುಂಬಿ ಮಾರ್ಗದ ಸ್ನೇಹಿತ ರೂಪದಲ್ಲಿ ಅಚ್ಚಳಿಯದ ಗುರುಗಳ ದಪ್ತರದಲ್ಲಿ ನೀನೇ, ಗುರುಗಳ ದಪ್ತರ ಅಂತ ದೊಡ್ಡ ಪುಸ್ತಕ, ಅದರಲ್ಲಿ ನೀನೇ ಬರ್ಕೊಂಡಿದ್ದೀಯಾ ಅಂತ. ಅವುಗಳನ್ನು ಬರೆದಿರುತ್ತೀಯೇ. ಅದರಲ್ಲಿ ನಿನ್ನ ಪ್ರತಿಯೊಂದು ಯೋಚನೆಯು ಕಾರ್ಯವು ಬರೆಯಲ್ಪಟ್ಟಿದೆ. ನೋಡಿ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಯೋಚನೆ ಕಾರ್ಯ. ಮೊದಲು ಯೋಚನೆ ಬರುತ್ತೆ, ಆಮೇಲೆ ಕಾರ್ಯ ಮಾಡ್ತೀವಲ್ಲ. ಆ ರೀತಿ ಮಾಡ್ತಕ್ಕಂಥ ಯೋಚನೆ, ನಾವು ಮಾಡ್ತಕ್ಕಂಥ ಕಾರ್ಯವು ಅಲ್ಲಿ ರಿಕಾರ್ಡ್ ಆಗುತ್ತೆ. ಈ ವಿಷಯ ತಿಳ್ಕೊಂಡಿದ್ದಾದ್ಮೇಲೆ ನಾವು ತಪ್ಪು ಕೆಲಸ ಮಾಡಕ್ಕೆ ಮನಸ್ಸು ಬರುತ್ತಾ? ಗೊತ್ತಿದ್ರು ಮಾಡ್ತಾರೆ. ಅದು ಗೊತ್ತಿಲ್ಲದಾರ ಗೊತ್ತಿಲ್ಲ, ಅದು ನಂಬಿಕೆ ಇಲ್ಲ. ಗೊತ್ತಿಲ್ಲ ಅಂತಂದ್ರೆ ನಂಬಿಕೆ ಇಲ್ಲ. ಈಗ ನಾವು ನಂಬಿಕೆ ಇದೆ. ಬೇರೆಯವ್ರು ಯಾರಾದ್ರೂ ತಪ್ಪುಗಳು ಮಾಡ್ತಾ ಇದ್ರೆ ಅವ್ನು ಸಪೋರ್ಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅದ ತಪ್ಪು ನಾವು ಅನುಭವಿಸ್ಬೇಕು. ಆಗ ನಮಗೂ ಬರುತ್ತೆ ಆ ನಂಬಿಕೆ ಇರ್ತಕ್ಕಂಥವ್ರು. ನಮ್ಮ ಮಾತುಗಳು ಸಹ ಸತ್ಯ. ನಾವ್ ಹೇಳ್ತಾ ಇದ್ದೀನಲ್ಲ ಈಗ, ಮಾತುಗಳು ಸತ್ಯಪ್ಪ. ಪ್ರಿಯ ಮತ್ತು ಪ್ರಯೋಜನಕರವಾಗಿರಬೇಕು. ನಾವು ಮಾತನಾಡ್ತಕ್ಕಂಥ ಮಾತುಗಳು ಸತ್ಯವಾಗಿರಬೇಕು, ಪ್ರಿಯವಾಗಿರಬೇಕು. ನೋವಾಗಬಾರ್ದು. ಸತ್ಯವಾಗಿರಬೇಕು, ಪ್ರಿಯವಾಗಿಯೂ ಇರಬೇಕು, ಪ್ರಯೋಜನಕರವಾಗಬೇಕು. ಮತ್ ಸುಮ್ಮನೆ ಹರಟೆ ಹೊಡಿತಕ್ಕಂಥದ್ದಲ್ಲ.
ಮಾತು ಹೇಳಿದ ಮೇಲೆ ಆ ಮಾತಕ್ಕೆ ಪ್ರಯೋಜನ ಬರಬೇಕು ಸಮಾಜಕ್ಕೆ. ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದಾರೆ ನೋಡಿ, ನಾವು ಆಚರಣೆ ಮಾಡೋದು ಅಷ್ಟೇ ಕಷ್ಟ ಇದೆ. ಎಂತ ಮಾತು, ನಮ್ಮ ಮಾತುಗಳೂ ಸಹ ಸತ್ಯ, ಪ್ರಿಯ ಮತ್ತು ಪ್ರಯೋಜನಕರವಾಗಿರಬೇಕು ಅಂತ ಹೇಳ್ತಾರೆ. ಸತ್ಯವಾಗಿಯೂ ಇತರ ಮನಸ್ಸನ್ನು ನೋಯಿಸದಂತಹವು, ಕೇಳುವುದಕ್ಕೆ ಪ್ರಿಯವಾದವುಗಳು ಮತ್ತು ಮುಂದಿನ ಶ್ರೇಯಸ್ಸನ್ನ ಸಾಧಿಸುವುದಕ್ಕೆ ಉಪಯುಕ್ತವಾದವುಗಳು ಆಗಿರಬೇಕು. ನಾವು ಹೇಳ್ತಕ್ಕಂಥ ಮಾತುಗಳು ಸುಮ್ಮನೆ ನಿಮ್ಮನ್ನ ಲೊಂಗೋಡಿಸೋದಕ್ಕೆ ಭಾಷಣ ಚೆನ್ನಾಗಿ ಮಾಡ್ಬಿಡುದಲ್ಲ, ಅದ್ರಲ್ಲಿ ಏನಿರಲ್ಲ ಸಾರ. ಹೇಳ್ತಕ್ಕಂಥ ಮಾತುಗಳಲ್ಲಿ ಸತ್ಯಾಂಶ ಇರಬೇಕು. ಆ ಸತ್ಯಾಂಶ ಹೇಳಿರ್ತಕ್ಕಂಥ ಮಾತುಗಳನ್ನ ನಡವಳಿಕೆಯಲ್ಲಿ ನಾನು ಇರಬೇಕು. ಅಂತ ವಿಷಯಗಳನ್ನ ನೀವು ಗ್ರಹಿಸಿಕೊಂಡ ಮೇಲೆ ನೀವು ಆ ರೀತಿ ಅದಕ್ಕೆ ಬರಬೇಕು ಅನ್ನೋದೇ ನಮ್ಮ ಧ್ಯೇಯ. ಉಪಯುಕ್ತವಾದವುಗಳು ಆಗಿರಬೇಕು. ಮಾತನಾಡುವ ಅವಶ್ಯಕತೆ ಇಲ್ಲದಿರುವ ಸಂದರ್ಭದಲ್ಲಿ ಪ್ರಯೋಜನಕರವಾದ ವ್ಯಾಸಂಗವನ್ನ ಕೈಗೊಳ್ಳಬೇಕು. ಯಾರು ಮಾತನಾಡಕ್ಕೆ ಯಾವ ವಿಷಯವಿಲ್ಲ, ಯಾರ ಹತ್ರನು ಹರಟೆ ಹೊಡಿಬೇಡ. ಅಂತಹ ಸಂದರ್ಭದಲ್ಲಿ ಏನು ವ್ಯಾಸಂಗವನ್ನ ಕೈಗೆ ತಗೋಬೇಕು, ವ್ಯಾಸಂಗ ಮಾಡ್ಬೇಕು. ನಮ್ಗೆ ನಾಲೆಡ್ಜ್ ಬರಬೇಕು ಅಂತಂದ್ರೆ ಪುಸ್ತಕ ತಕೊಂಡು ವ್ಯಾಸಂಗ ಮಾಡಬೇಕು. ಇವು ನಾವು ಮಾಡ್ತಾ ಇದು ವ್ಯಾಸಂಗವೇ ಇದು. ಹೀಗಿದ್ದಲ್ಲಿ ಮಾತ್ರ ವಾಕ್ಯಗೆ ಸಂಬಂಧಪಟ್ಟ ತಪಸ್ಸು ಆಚರಿಸಿದಂತೆ ಆಗುತ್ತದೆ. ಈ ರೀತಿ ಇದ್ದರೆ ವಾಕ್ಯಗೆ ಸಂಬಂಧಪಟ್ಟಿರ್ತಕ್ಕಂಥ ತಪಸ್ಸು ಅಂದ್ರೆ ಸಾಮರ್ಥ್ಯ ಸಿದ್ಧಿ ಪಡೆಯುವುದು. ಹಾಗಲ್ಲದೆ ಸಿಕ್ಕಿದ ಹಾಗೆ ಹರಟುತ್ತಿದ್ದ ಪಕ್ಷದಲ್ಲಿ ಪ್ರಪಂಚಕ್ಕೆ ಬೇಕಾದಷ್ಟು ಕೆಡಕನ್ನು ಆಚರಿಸದಂತೆ ಆಗುತ್ತದೆ. ನಾವು ಫೀಲ್ಡ್ ನಲ್ಲಿ ನೋಡ್ಬೇಕು, ಸಾಯಂಕಾಲ ಕೂತ್ಕೊಂಡಿದ್ದಾಗ ಮಾತುಗಳು ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನೇ ದೊಡ್ಡ ಹರಟೆ ಅಂತ. ಗುರುಗಳು ಮತ್ತೆ ಯೋಗಪಥದಲ್ಲಿ ದೊಡ್ಡ ಹರಟೆ ಅಂತಲೇ ಒಂದು ಅದನ್ನ ದೊಡ್ಡ ಹರಟೆ ಹೊಡೆಯೋದ್ರಿಂದ ನನಗೆ ಎಷ್ಟು ಪ್ರಯೋಜನವಾಗುತ್ತೆ, ಸಮಾಜಕ್ಕೆ ಎಷ್ಟು ಪ್ರಯೋಜನವಾಗುತ್ತೆ. ಪ್ರಯೋಜನ ಅಂದ್ರೆ ಇದರಲ್ಲಿ ಯಾವ ಪ್ರಯೋಜನ? ಉದ್ಧಾರ ಆಗುವುದಕ್ಕಂತ ಪ್ರಯೋಜನ ಅಲ್ಲ. ಆ ರೀತಿ ಆಗುತ್ತೆ. ದೊಡ್ಡ ಹರಟೆ ಮಾಡೋದು ಸರಿಯಲ್ಲ. ಕೆಡುಕನ್ನು ಆಚರಿಸದಂತೆ ಆಗುತ್ತದೆ. ಆ ರೀತಿ ದೊಡ್ಡ ಹರಟೆ ಕೆಡ್ಸಕ್ಬಾರದು ಮಾತುಗಳಾಡ್ಕೊಂಡಿದ್ದರೆ ಕೆಡುಕುಗೆ ಆಚರಣೆ ಮಾಡದಂತ ಆಗುತ್ತೆ. ಇಷ್ಟೊಂದು ಯೋಚನೆ ಮಾಡಿದ್ರೆ ನಾವು ಏನಾಗ್ಬೇಕು? ಎಷ್ಟು ತಪ್ಪುಗಳಿದೆ ನಮ್ಮಲ್ಲಿ, ಎಷ್ಟು ಸರಿದಿದ್ಕೋಬೇಕು ನಾವು. ಇವು ಗೊತ್ತಿದ್ದ ಮೇಲೆ ನಂತರ ಅದ ಕಡೆ ನಾವು ಗಮನ ಕೊಡಕ್ ಆಗತ್ತಾ? ಕೊಡಲೂಬಾರದು. ಆ ರೀತಿ ಜನರೆಲ್ಲರೂ ಮಾತನಾಡದೆ ಮೌನವಾಗಿದ್ದ ಪಕ್ಷದಲ್ಲಿ ಪ್ರಪಂಚವು ಅನುಭವಿಸುತ್ತಿರುವ ದುಃಖದಲ್ಲಿ 10ಕ್ಕೆ 9ರಷ್ಟು ಕಡಿಮೆಯಾಗುವುದರಲ್ಲಿ ಸಂಶಯವಿಲ್ಲ. ಈ ರೀತಿ ದೊಡ್ಡ ಹರಟೆ ಹೊಡೆದಿರ ಸುಮ್ಮನೆ ಮೌನವಾಗಿದ್ದುಕೊಂಡು ಅದನ್ನ ಒಳ್ಳೆಯ ಯೋಚನೆ ಮಾಡ್ಕೊಂತ ಇದ್ದಾರೆ 10ಕ್ಕೆ 9ರಷ್ಟು ಕಡಿಮೆಯಾಗುತ್ತದೆ ಕಷ್ಟಗಳಂತಕ್ಕಂಥ ಎಲ್ಲರಿಗೂ ಇದೆಯಲ್ಲ. 10ಕ್ಕೆ 9ರಷ್ಟು ಕಡಿಮೆಯಾಗುತ್ತೆ. ಏನ್ ಮಾಡ್ಬೇಕು? ಅವೇನೆಲ್ಲ ಹೊರೆಯುವುದಿಲ್ಲ, ಇದು ಇಲ್ಲ, ಮೌನವಾಗಿರ್ಬೇಕು. ಮೌನವಾಗಿರತಕ್ಕಂಥ ಸಂದರ್ಭದಲ್ಲಿ ಪುಸ್ತಕವನ್ನು ತೆಗೆದುಕೊಳ್ಳುವ ಕೆಲಸ. ಅಲ್ಲದೆ ವಿವೇಚನೆ ಇಲ್ಲದೆ ಮಾತನಾಡುತ್ತಿದ್ದೇವೆ. ಇವೆಲ್ಲ ನಾವು ತಿಳ್ಕೊಂಡಿದ್ದಾದ ಮೇಲೆ ಮಾತನಾಡಕ್ ಹೋದ್ರೆ ನಮ್ಗೆ ವಿವೇಚನೆ ಇದೆಯಾ? ವಿವೇಚನೆ ಇಲ್ಲದೆ ಮಾತನಾಡಬಾರ್ದು. ಎಷ್ಟೋ ಗೋಪ್ಯವಾಗಿರಬೇಕಾಗಿದ್ದ ರಹಸ್ಯಗಳನ್ನು ಹೊರಗೆಳೆಯುತ್ತೇವೆ. ಮಾತುಗಳು ಬಂದು ಗೋಪ್ಯವಾಗಿ ಮಾತು ಹೇಳ್ತಾ ಗೋಪ್ಯವಾಗಿರ್ತಕ್ಕಂಥದ್ದನ್ನ ಈಚೆ ಬಂದ್ಬಿಡುತ್ತೆ ಹೇಳ್ತಾ ಇರ್ಬೋದು. ಇನ್ನೂ ಆಳವಾಗಿ ಒಳಗಡೆ ಇರ್ತಕ್ಕಂಥ ಈಚೆ ಬರೋದ್ರ ಸ್ವಲ್ಪ ಸಮಾಜದಲ್ಲಿ ಕುಡುಕರಿಗೆ ಸ್ವಲ್ಪ ಕುಡಿಸ್ಬಿಟ್ರೆ ಸಾಕು. ಅವನೇನೇನ್ ಮಾಡ್ಬಿಟ್ಟಿದ್ದಾನೆ ಕೆಲಸಗಳಲ್ಲಿ ಬಂದ್ಬಿಡ್ತಾನೆ. ಹಂಗೆ ರಹಸ್ಯಗಳನ್ನು ಹೊರತೆಗೆಯುತ್ತವೆ. ದೊಡ್ಡ ಹರಟೆ ಮಾತಾಡ್ಕೊಳ್ತಾ ಇದ್ರು, ಅದಕ್ಕೆ ಒಂದ್ ಸ್ವಲ್ಪ ಆ ಉತ್ತೇಜನ ಪಟ್ರೆ ಎಲ್ಲ ಈಚೆ ಎಲ್ಲ ಬಂದ್ಬಿಡ್ತದೆ. ಆ ಮೂಲಕ ದುಷ್ಕರ್ಮವು ನಮ್ಮ ತಲೆಗೆ ಕಟ್ಟುತ್ತದೆ. ಅವ್ರು ಹೇಳ್ತಕ್ಕಂಥ ಅವನಿಗೆ ಅಲ್ಲ, ಏನಾದ್ರೂ ಪ್ರೇರಣೆ ಮಾಡಿ ನಿನ್ನಿಂದ ಆ ಮಾತುಗಳನ್ನ ಕೇಳಿಸ್ಕೊಳ್ಕೋಬೇಕು ಅಂತ ನಾನು ಯಾವ ರೀತಿ ಪಾಯಿಂಟ್ ಟು ಪಾಯಿಂಟ್ ಹಾಕ್ತಾ ಇರುವಾಗ ಪ್ರಶ್ನೆ ಹೇಳ್ತಾ ಬಂದ್ಬಿಡ್ತಲ್ಲ, ಅದು ನನಗೂ ಕರ್ಮ ಸುಟ್ಕೊಳ್ಳುತ್ತೆ, ನಿನಗೂ ಕರ್ಮ ಸುಟ್ಕೊಳ್ಳುತ್ತೆ.
ನಿವೇದನ ಇಬ್ಬರಿಗೂ ಇಬ್ಬರನ್ನು ಪಾಲದ ಒಬ್ಬರಿಗೆ ಅಲ್ಲ ಅಂತ. ಈ ವಿಷಯವಾಗಿ ಸಿನೆಟ್ಟರವರಿಗೆ ಗುರುಗಳು ಹೀಗೆ ಹೇಳುತ್ತಾರೆ. ಎಲ್ಲಾ ಸಿನೆಟ್ ಹೇಳೋದೇ ಇದರಲ್ಲಿ ಬರ್ತಕ್ಕಂಥದ್ದು. ಗುರುಗಳು ಈ ರೀತಿ ಸಿನೆಟ್ನವರಿಗೆ ಹೇಳ್ತಾರೆ. ಬ್ಲಾವುಟ್ಸ್ಕಿಯು ನಿನಗೆ ಮಾತ್ರ ಗೋಪ್ಯವಾಗಿಡಬೇಕೆಂದು ಹೇಳಿದಂತಹ ವಿಷಯಗಳನ್ನು ನೀನು ನಿನ್ನ ಸ್ನೇಹ ಭಾವದ ಸಲಿಗೆಯಿಂದ ಹೊರಗೆಳೆದಿದ್ದು ನಿನ್ನ ಅವಿವೇಕ. ನೋಡಿ ಇಲ್ಲಿ ನೀನೇನೋ ಒಳ್ಳೆಯವನು ಅಂತ ಹೇಳ್ಬಿಟ್ಟು ನಾನು ಒಂದು ವಿಷಯ ಹೇಳ್ತೀನಪ್ಪ ಯಾರಿಗೂ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಇನ್ನು ಒಳ್ಳೆಯವನಂತ ನನ್ನ ವಿಷಯವನ್ನು ಹೇಳಿದ್ರೆ ಇನ್ನು 10 ಜನಕ್ಕೆ ಡಂಗರ್ ಹಾಕೊಂಡ್ ಬರ್ತೀಯಲ್ಲ ನೋಡು. ಮಾಡ್ತಾರಲ್ಲ ನಮ್ಮಲ್ಲಿ ಅನೇಕ ರೀತಿ ಮಾಡ್ತಾರೆ. ಅಯ್ಯೋ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು ಅಂತ ಹೇಳ್ಕೊಂಡು ಬಂದ್ಬಿಡು. ಪದ್ಧತಿ ಎಲ್ಲಾ ಹೇಳ್ತಾರೆ. ಏನ್ ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ಒಳ್ಳೆ ಬ್ಲಾವುಟ್ಸ್ಕಿ ಇವರು ನಿನಗೆ ಮಾತ್ರ ಗೋಪ್ಯವಾಗಿಡಬೇಕೆಂದು ಹೇಳಿದಂತಹ ವಿಷಯಗಳನ್ನು ನೀನು ನಿನ್ನ ಸ್ನೇಹ ಭಾವದ ಸಲಿಗೆಯಿಂದ ಹೊರಗೆಳೆದಿದ್ದು ನಿನ್ನ ಅವಿವೇಕವು. ಬ್ಲಾವುಟ್ಸ್ಕಿ ಅನ್ನೋರು ಕೆಲವು ನೀನು ಅಭಿವೃದ್ಧಿ ಆಗ್ಬೇಕು ಉದ್ಧಾರ ಆಗ್ಬೇಕು ಅಂತಕ್ಕಂಥ ಕೆಲವು ನಿಯಮಗಳನ್ನ ಹೇಳ್ಕೊಳ್ತಾರೆ. ಆ ನಿಯಮಗಳು ಬೇರೆಯವ್ರಿಗೆ ಹೇಳಿದ್ರೆ ಅದರಿಂದ ಕೆಡುಕಾಗುತ್ತೆ. ಅವನು ಬೇರೆಯವ್ರಿಗೆ ಯಾರಿಗೂ ಹೇಳ್ಬೇಡ ನೀನು ಅಂತ ಹೇಳಿದಾಗ ಮಾತುಗಳು ಬಂದಾಗ ಈ ವಿಷಯವನ್ನ ಬೇರೆಯವ್ರಿಗೆ ಹೇಳ್ಬಿಡ್ತಾನೆ. ಯಾರೋ ಸಿನೆಟ್ ನೋಡಿ ಅಂತ ತಿಳುವಳಿಕೆ ಇರ್ತಕ್ಕಂಥವ್ರು ಗುರುಗಳೇ ಸಪೋರ್ಟ್ ಮಾಡ್ತಕ್ಕಂಥವ್ರು ಹೇಳುತ್ತಾರೆ. ಆದ್ರಿಂದ ಬೋಧನೆ ಮಾಡ್ತಕ್ಕಂಥದ್ದು ಅವನ ನಡತೆ ನಡವಳಿಕೆಗೆ ತಕ್ಕಂತ ವಿಷಯಗಳನ್ನು ಹೇಳ್ಬೇಕು ಅನ್ನೋದು ಇದಕ್ಕಾಗಿ. ಎಚ್ಚರಿಕೆ ಇನ್ನ ಮೇಲೆ ಆದರೂ ಎಚ್ಚರಿಕೆಯಾಗಿರೋ. ಈ ರೀತಿ ನೀನು ಹೇಳ್ಬಿಟ್ಟಪ್ಪ ನೀನು ಮುಂದೆ ಆದರೂ ಎಚ್ಚರಿಕೆಯಿಂದ ಇರು. ನಮ್ಮ ಸೊಸೈಟಿಯಲ್ಲಿ ಕೆಲವು ವಿಷಯಗಳು ಕೆಲವು ಪುಸ್ತಕಗಳು ಗೋಪ್ಯವಾಗಿ ಯಾರು ಹೇಳಿದ್ರು ಅವರೇ ಅವರ ಓದ್ಕೋಬೇಕು ತಿಳ್ಕೋಬೇಕು, ಇನ್ನೊಬ್ಬರು ಕೊಡಬಾರದು ಅಂತ ಅನ್ನೋದು ಆ ನಿಯಮ ಇದೆ. ಆ ನಿಯಮ ಇರುವುದನ್ನ ಏನ್ ಮಹಾ ಅಂತ ಹೇಳಿದ್ರು ಹೇಳಪ್ಪ. ಯಾಕೆ ಹೇಳ್ಬಾರ್ದಪ್ಪ ಅಂದ್ರೆ ಅವನ ಮಟ್ಟಕ್ಕೆ ಬೆಳವಣಿಗೆ ಆಗಿದ್ರೆ ಆ ವಿಷಯಗಳನ್ನ ಅರ್ಥ ಮಾಡಿಕೊಂಡು ನಡವಳಿಕೆ ಬರ್ತಾನೆ. ಆ ಮಟ್ಟದಲ್ಲಿ ಇರ್ತಕ್ಕಂಥ ವಿಷಯಗಳು ಹೇಳಿದ್ರೆ ಅವನು ಮಹಾ ಯಾರು ಹೇಳಿದ್ರಪ್ಪ ಅದನ್ನ ದೂಷಣೆ ಮಾಡ್ತಾನೆ. ಯಾವಾಗ ಅಲ್ಲಲ್ಲ ಅದೇ ಯಾವಾಗ ಅಂತ ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು ದೂಷಿಸುತ್ತಾ ಆ ವಿಷಯವನ್ನು ಹೇಳಿರ್ತಕ್ಕಂಥವ್ರಿಗೂ ಪಾಪ. ಹೌದು, ಅವನು ಬೇಕಿಲ್ಲ ನಾವ್ ಹೇಳಿದ್ರೆ ಉದಾಸೀನ. ಆ ಪಾಪ ಯಾರು ವಿಷಯವು ಹೇಳಿರ್ತಾರೋ ಅವನಿಗೂ ಬರುತ್ತೆ. ಆದ್ದರಿಂದ ಬೇರೆಯವರಿಗೆ ಹೇಳಬಾರದು ಅನ್ನೋ ಆ ಮಟ್ಟ ಬೆಳವಣಿಗೆ ಆಗಿರ್ತಕ್ಕಂಥ ಹೇಳಬಹುದು. ಆ ಮಟ್ಟ ಬೆಳವಣಿಗೆ ಆಗದೇ ಇರತಕ್ಕಂಥವ್ರು ಹೇಳಿದರೆ ಅವನು ಉದಾಸೀನತೆಯಿಂದ ನೋಡ್ತಾನೆ ಅದನ್ನ ವಿಷಯವನ್ನ. ಆಗ ಹೇಳಿರ್ತಕ್ಕಂಥ ಗುರುಗಳಿಗೂ ಆ ಪಾಪವು ಬರುತ್ತೆ. ಮೇಲೆ ಆದ್ರೆ ಇನ್ನು ಎಚ್ಚರಿಕೆ ಇದೆ ಅಂತ ವಿಷಯ ಬೇರೆಯವ್ರು ಹೇಳ್ತಾ ಇರ್ತಾನೆ. ಅದು ತಪ್ಪಪ್ಪ. ನಾನು ಹೇಳಿರ್ತಕ್ಕಂಥದ್ದು ಆ ಮಟ್ಟಕ್ಕೆ ಬಂದಿರ್ತಕ್ಕಂಥವ್ರು ಮಾತ್ರ ಆ ವಿಷಯ ಹೇಳ್ಬೋದು. ನೀನು ಬೇರೆಯವ್ರಿಗೆ ಹೇಳಿರು ಆ ದೇವ್ರಿದ್ದಾರಾ ಅವನ್ ಎಲ್ಲಿದ್ದಾನೆ ಅವ್ರು ಹೇಳ್ತಾರೆ ಹಿಂಗೇನಾ. ಹಾಗೆ ಉದಾಸೀನತೆಯಿಂದ ಮಾತನಾಡಿದಾಗ ಪಾಪ ಕರ್ಮವು ಮಗು ಬರುತ್ತೆ. ನಾನು ಹೇಳಿರ್ತಕ್ಕಂಥ ವಿಷಯವನ್ನು ಅಲ್ಲದೆ ನಮ್ಮ ಮಾತಿನಿಂದ ಇತರರಿಗೆ ಅದರಲ್ಲೂ ನಮ್ಮ ಬೋಧಕರಿಗೆ ನೋವುಂಟಾದರೆ ಇದು ಬಂತು ನಾನು ಹೇಳಿದ್ವಿ. ನಮ್ಮ ಮಾತಿನಿಂದ ಇತರರಿಗೆ ಅದರಲ್ಲೂ ನಮ್ಮ ಬೋಧಕರಿಗೆ ನೋವು ಉಂಟಾದರೆ ಕರ್ಮವು ಇನ್ನೂ ಘೋರವಾಗಿ ಪರಿಣಮಿಸುತ್ತದೆ. ಬೋಧನೆ ಮಾಡಿರ್ತಕ್ಕಂಥವ್ರು ಹೇಳಿರ್ತಕ್ಕಂಥದ್ದು ಅವನು ದೂಷಣೆ ಮಾಡಿದಾಗ ಅವ್ರಿಗೂ ತಟ್ಟು. ಆಗ ಆ ಕರ್ಮ ಇನ್ನೂ ಘೋರವಾಗಿ ತಟ್ಟು ಅವನು ತಟ್ಟುತ್ತೆ. ಆದ್ರಿಂದ ಅಂತ ವಿಷಯವನ್ನ ಬೇರೆಯವ್ರು ಹೇಳಬಾರ್ದು. ಸಿನೆಟ್ಟರವರು ಬ್ಲಾವುಟ್ಸ್ಕಿಯವರಿಗೆ ಆ ರೀತಿ ಬರೆದ ಸಂದರ್ಭದಲ್ಲಿ ಕುತುಮಿ ಗುರುಗಳು ಸಿನೆಟ್ಟರವರಿಗೆ ನಿನ್ನ ಉದ್ವೇಗಗಳು ಬ್ಲಾವುಟ್ಸ್ಕಿಯವರಿಗೆ ಕೆಲವು ಮಾತುಗಳನ್ನು ನಿನ್ನಿಂದ ಬರೆಸಿತು. ಇಲ್ಲಿ ಬ್ಲಾವುಟ್ಸ್ಕಿಯವರಿಗೆ ಆ ರೀತಿ ಬರೆದ ಸಂದರ್ಭದಲ್ಲಿ ಕುತುಮಿ ಗುರುಗಳು ಸಿನೆಟ್ಟರವರಿಗೆ ನಿನ್ನ ಉದ್ವೇಗ ಅಂದ್ರೆ ಏನು ಗೊತ್ತಲ್ಲ, ಕೋಪನು ಜಾಸ್ತಿ. ಯಾರೋ ಒಂದು ಪುಟ್ಟಾಗಿ ವಿಷಯ ಹೇಳಿರ್ತಾರೆ, ಬೇಗ ಓಡ್ಬೇಕು ಇನ್ನೊಬ್ರಿಗೆ ಹೇಳ್ಬೇಕು, ಉದ್ವೇಗ ಹೋಗ್ಬೇಕು ಹೇಳ್ಬೇಕು ಅಂತದ್ದು. ಬ್ಲಾವುಟ್ಸ್ಕಿ ಅವರಿಗೆ ಕೆಲವು ಮಾತುಗಳನ್ನು ನಿನ್ನಿಂದ ಬರೆಸಿತು.
ನಾನಾಗಿದ್ದರೆ ಅಂತಹ ಮಾತುಗಳನ್ನು ಆಡುತ್ತಿರಲಿಲ್ಲ. ಅಂತಹ ಮಾತುಗಳಿಂದ ನಿನಗೆ ಕೇಡು. ಆ ರೀತಿ ಮೇಡಮ್ ಬ್ಲಾವಟ್ಸ್ಕಿ ಅವರ ಮಾತು ಹೇಳಿದ್ರು ಸಮೇತ ಬರೆಸ್ಕೊಂಡ್ರು. ನನ್ನ ಮೇಲೆ ನೀನು ಚಾಡಿ ಹೇಳಿದ್ರು ಇಳಿದು ಸಲ್ಲದು ಹೋಗ್ಲಿ ಬಿಡಪ್ಪ ಅಂತ ನಾನು ಸಹಿಸ್ಕೊಳ್ತೀನಿ. ಆದರೆ ಮೇಡಮ್ನವ್ರು ಸಹಿಸ್ಕೊಂಡಿದ್ದಾರೆ, ನಾನೇ ಆಗಿದ್ರೆ ಬರೆಸ್ತಾ ಇರಲಿಲ್ಲ, ಸಹಿಸ್ಕೊಳ್ಳೋಕೆ ಇರಲಿಲ್ಲ ಎಂಬುದಾಗಿ ಎಚ್ಚರಿಸುತ್ತಾರೆ. ಮೇಡಮ್ನವರು ಸಹಿಸ್ಕೊಂಡ್ರು, ನಾನೇ ಆಗಿದ್ದರೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಆದ್ದರಿಂದ ನೀನು ಎಚ್ಚರಿಕೆಯಿಂದ ಇರು. ಇದು ಸಿನೆಟರ್ ಅವ್ರಿಗೆ ಹೇಳ್ತಾ ಇರ್ತಕ್ಕಂಥ ವಿಷಯಗಳು ಅವರಿಗೆ ಅಲ್ಲ, ಇಡೀ ಸೊಸೈಟಿಗೆ ಸಂಬಂಧಪಟ್ಟಿದ್ದು. ಇದು ಇಡೀ ಸೊಸೈಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಇಂತಹ ಅಚಾತುರ್ಯಗಳ ನಮ್ಮ ಕಾಮ ಮನಸ್ಸೇ ಕಾರಣ ಇಲ್ಲಿ ಗುಟ್ಟು ಹೇಳಿದ್ರು. ಆ ರೀತಿ ಹೇಳಬೇಕಾದ್ರೆ ನಾನು ಹೇಳಿದರೆ ಅವಸರ ಬೇರೆ ಕಡೆ ಓಡೋಗ್ಬಿಟ್ಟು ಇನ್ನು ಬೇರೆಯವ್ರ ಕಿವಿಯಲ್ಲಿ ಹೇಳೋದು. ಈ ರೀತಿ ಮಾಡ್ತಕ್ಕಂಥವ್ನು ಯಾಕಪ್ಪ ಅಂದ್ರೆ ಅವನ ಕಾಮ ಶರೀರವೇ ಕಾರಣ. ಆ ಕಾಮ ಶರೀರವನ್ನ ಬೇರೆ ನಾವು ಸೊಸೈಟಿಗೆ ಬಂದು ಆ ಕಾಮ ಶರೀರ ಅಂದ್ರೆ ಏನೋ, ಅದರ ಚೇಷ್ಟೆಗಳು ಎಂತಹದ್ದೋ ಅದನ್ನು ದಮನ ಮಾಡ್ಬೇಕಾದ್ರೆ ನಾವು ಏನೇನು ಎಂತ ಆಹಾರ ಪದಾರ್ಥಗಳು ತಿನ್ನಬೇಕು, ಯಾವ ರೀತಿ ಇರಬೇಕು ಜೀವನದಲ್ಲಿ, ಧ್ಯಾನ ಮಾಡಬೇಕು, ಆಮೇಲೆ ನಾವು ತಿಂತಕ್ಕಂಥ ಆಹಾರವು ಪರಿಶುದ್ಧವಾಗಿರ್ಬೇಕು. ಇವೆಲ್ಲ ಪ್ರಾಕ್ಟೀಸ್ ಮಾಡ್ತಾ 4-5-6 ವರ್ಷಗಳಾದ್ಮೇಲೆ ಆ ಕಾಮ ಶರೀರವು ನಿನ್ನ ಹತೋಟಿಗೆ ಬರುತ್ತೆ. ಆವಾಗ ಅಂತ ಕೆಲಸ ಮಾಡಲ್ಲ. ಅವನ ಕಾಮ ಶರೀರವು ಅವನ ಹತೋಟಿಗೆ ಬರದಿರನೆ ನೀನು ಅಂತ ವಿಷಯಗಳನ್ನು ಅವ್ರಿಗೆ ಹೇಳಿದಾಗ ಅವನು ಓಡೋಗ್ಬಿಟ್ಟು ಇನ್ನೊಬ್ಬರಿಗೆ ಹೇಳ. ಆವಾಗ ಆ ವಿಷಯಗಳು ಹೇಳಿರ್ತಕ್ಕಂಥವ್ರಿಗೂ ಇವ್ರಿಗೂ ಆ ಕರ್ಮ ನಿಮಗೆ ತಪ್ಪಿದ್ದಲ್ಲ. ಅವನು ಹೇಳ್ಬೇಕಾದ್ರೆ ನೋಡಕ ಈ ರೀತಿ ಇರುತ್ತೆ, ಆದ್ದರಿಂದ ಅವನು ತಪ್ಪು ಮಾಡ್ತಾನೆ ಅಂತವ್ರು ಸರ್ವೀಸ್ ಆದ ಮೇಲೆ ಆ ವಿಷಯವು ಏನು, ಹೇಗಿರ್ಬೇಕು, ಆ ಕಾಮ ಶರೀರವಂದ್ರೆ ಏನೋ, ಆ ಕಾಮ ಶರೀರವನ್ನ ನಮ್ಮ ಅಧೀನಕ್ಕೆ ತಕ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ಇಂತಹ ಬೋಧನೆಗಳನ್ನ ಬೋಧಿಸಿ ಅವನು ತಯಾರು ಮಾಡಿದ ಮೇಲೆ ಅಂತ ವಿಷಯ ನಿಮ್ಗೆ ಹೇಳ್ಬೇಕು. ಮೇಲೆ ಬರ್ಬೇಕು. ಬೋಧನೆ ಮಾಡು. ಇದು ಅದಕ್ಕೆ ಈಸಾಪಲ್ ಸೊಸೈಟಿ ಮೊದಲು ಸ್ಥಾಪನೆ ಮಾಡಿದ್ರು. ಸಾಧಾರಣವಾಗಿರ್ತಕ್ಕಂಥ ವಿಷಯಗಳು ಕೆಲವರು ಹೇಳೋದು ಕೇಳಿಸ್ಕೊಂಡು ಹೊರಟೋಗ್ತಾ ಇದ್ರು. ಇನ್ ಕೆಲವರು ಅದೇ ವಿಷಯಗಳನ್ನ ಅತ್ಯಂತ ಉತ್ತಮವಾಗಿ ನಾವು ಇನ್ನೂ ಉತ್ತಮವಾಗಿರ್ತಕ್ಕಂಥ ವಿಷಯಗಳನ್ನು ಗ್ರಹಿಸ್ಕೋಬೇಕು, ನಾನು ಮುಂದುವರಿಬೇಕು ಅಂತಕ್ಕಂಥ ಆಸಕ್ತಿ ಇರ್ತಕ್ಕಂಥವ್ರು ಕೆಲವರು ಗುಂಪಾದ. ಆ ಆಸಕ್ತಿ ಇರ್ತಕ್ಕಂಥವ್ರಿಗೆ ಗುಂಪಾದಾಗ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಬ್ಲಾವಟ್ಸ್ಕಿ ಅವ್ರಿಗೂ ಮನಸ್ಸು ಬಂತು ಅವರಿಗೆ. ಆಗ ಗುರುಗಳ ಹತ್ರ ಪರ್ಮಿಷನ್ ತಗೊಳ್ಬೇಕು. ಅಂತ ಆಸಕ್ತಿ ಇರ್ತಕ್ಕಂಥವ್ರಿಗೆ ಇನ್ನೊಂದು ಉನ್ನತವಾಗಿರ್ತಕ್ಕಂತಹ ಬೋಧೆಯನ್ನು ಮಾಡಬಹುದು. ಯಾವಾಗ ನಿನ್ನ ಕಾಮದೇಹ ಮನೋದೇಹ ಈ ದೇಹಗಳಿದೆಯಲ್ಲ ಅವ ಹತೋಟಿಗೆ ಬರುವ ರೀತಿಯಲ್ಲಿ ನಿನ್ನ ಬಲಿಗಿಸಿ ಆಮೇಲೆ ಇಂಥ ಬೋಧನೆಗಳನ್ನು ಮಾಡುವುದಕ್ಕೆ ಮಾಡು ಅಂತ ಗುರುಗಳು ಹೇಳಿದ ಮೇಲೆ ಬೇರೆ ಇನ್ನೊಂದು ರೀತಿಯಲ್ಲೇ ಬೋಧನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರು ಬ್ಲಾವಟ್ಸ್ಕಿ. ಅದು ತನಗೆ ಬೇಕಾದದ್ದು ಪ್ರಿಯವಾದದ್ದನ್ನು ಮಾತ್ರ ಒಪ್ಪುತ್ತದೆ. ಎಲ್ಲರನ್ನೂ ತನ್ನ ಮೂಗಿನ ನೇರಕ್ಕೆ ತೂಕ ಹಾಕುವ ಸ್ವಭಾವದ ಬ್ಲಾವಟ್ಸ್ಕಿ ಅವರು ಎಪಿ ಸಿನೆಟರ್ ಅವರಿಗೆ ತನ್ನ ಮೂಗು ನೇರವಾಗಿ ಯಾರು ನಡ್ಕೊಳ್ತಾ ಇರ್ತಾರೋ ಅವ್ರನ್ನ ಹೊಗಳ್ತೀಯ ನಾವು. ನಾನು ತಪ್ಪೇ ಮಾಡಿದ್ರೆ ಹಿಂಗೆ ಇರ್ಲಿ, ನನ್ನ ಮೂಗು ನೇರವಾಗಿ ನೀನೇ ನಡ್ಕೋಬೇಕು, ಆಗ ಹೊಗಳಿಕೆ. ನೀನ್ ಮಾಡ್ತಾ ಇರೋ ಸರಿ ಇಲ್ಲಪ್ಪ, ಹಿಂಗೆಲ್ಲ ಹಿಂಗ್ ಮಾಡಿರೋ ತಪ್ಪು ಅಂತಂದ್ರೆ ಆವಾಗಲೂ ಇದು ಮಾಡ್ತಾ ಇರ್ತಕ್ಕಂಥದ್ದು ತೂಕ ಹಾಕುವ ಸ್ವಭಾವದ್ದು ಬ್ಲಾವಟ್ಸ್ಕಿ ಅವರು ಎಪಿ ಸಿನೆಟರ್ ಅವರಿಗೆ ಈ ರೀತಿ ಹೇಳ್ಬಿಟ್ಟು ತೂಕ ಹಾಕ್ತಕ್ಕಂಥದ್ದು ಮಾತು ವ್ಯವಹಾರ ನಿನ್ಗೆ ಹೇಳಿದ್ರೆ ನಿನ್ನ ಯೋಗ್ಯತೆ ನಡತೆ ಎಂತಾದಿದೆ ಅಂತ ತೂಕ ಹಾಕಲ್ಲ. ಯಾವ ಮನುಷ್ಯನ ತೂಕ ಹಾಕಿದ ಮೇಲೆ ಯಾರು ತಿಳ್ಕೋಬೇಕು ಅಂತ ಹೇಳ್ತಾರೆ. ಹಾಗೆ ನಿಮಗೆ ಎಂದರೆ ನಿಮ್ಮ ಕಾಮ ಮನಸ್ಸಿಗೆ ಹೊಂದಿಕೊಳ್ಳುವುದನ್ನು ಮಾತ್ರ ಅಂಗೀಕರಿಸುತ್ತೀಯಾ? ನನ್ನ ನಿನ್ನ ಕಾಮದೇಹದಿಂದ ಮಾತನಾಡ್ತಕ್ಕಂಥ ಮಾತು ವ್ಯವಹಾರಗಳು, ನನ್ನ ಕಾಮದೇಹಕ್ಕೆ ಹೊಂದಿಕೆಯಾಗ್ತಕ್ಕಂಥ ಮಾತುಗಳು ಹೇಳಿದ್ರೆ ನನಗೂ ನಿನಗೂ ಫ್ರೆಂಡ್ಶಿಪ್ಪು ಹೊಂದಾಣಿಕೆ ಆಗುತ್ತೆ. ನನ್ನ ಕಾಮದೇಹ ನನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಇದ್ರೆ ನಿನ್ನ ಕಾಮತೋಹ ಬೆಳವಣಿಗೆ ಇದ್ದರೆ ನೀನು ಹೇಳ್ತಕ್ಕಂಥ ಮಾತುಗಳು ನನಗೆ ಇಳಿಸಲ್ಲ, ನೀವು ಮಾಡ್ತಕ್ಕಂಥ ಕೆಲಸಗಳು ನನಗೆ ಇಳಿಸಲ್ಲ. ಅವಾಗ ಏನಂದ್ರೆ ಜಟಾಪಟಿ ಜಗಳ. ಇದೇ ಪ್ರತಿಯೊಂದು ಸೊಸೈಟಿಗಳಲ್ಲಿ ಆಗ್ತಕ್ಕಂಥದ್ದು. ಅದು ಸ್ವಲ್ಪ ಸೊಸೈಟಿ ನಿಯಮ ವ್ಯವಸ್ಥೆಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಬೇರೆಯವ್ರು ಏನಾದ್ರು ತಪ್ಪು ಮಾಡ್ತಾ ಇದ್ರೆ ಅದು ಸಹಿಸಲ್ಲ, ಮಾಡ್ತಾರೆ ತಪ್ಪಪ್ಪ ಸರಿಪಡಿಸ್ಕೊಳ್ತಾರೆ. ಅವ್ರು ಸರಿಪಡಿಸ್ಕೊಳ್ಳಿಲ್ಲ ಅಂತಂದ್ರೆ ಇವರು ಅವ್ರಿಗೂ ಜಟಾಪಟಿ ವೆರೈಟಿಗಳು.
ಉಳಿದಿದ್ದನ್ನೆಲ್ಲ ಯಾರು ಹೇಳಿದರೂ ಗುರುಗಳು ಹೇಳಿದರೂ ಕೂಡ ಅದು ನಿಮ್ಮ ಕಾಮ ಮನಸ್ಸಿಗೆ ಹೊಂದಿಕೊಳ್ಳದಿದ್ದರೆ ಅದನ್ನು ನಿರಾಕರಿಸುತ್ತೀರಿ. ಸಾಕ್ಷಾತ್ ಕೃಷ್ಣ ಭಗವಾನನೇ ಇಳಿದು ಬಂದವನಿಗೆ ಹೇಳಿದ್ರೆ ಅವನು ಒಪ್ಪಲ್ಲ. ಯಾಕೆ? ಅವನ ಕಾಮ ಶರೀರ ಆ ರೀತಿ ಗಟ್ಟಿಮುಟ್ಟಿಯಾಗಿದೆ. ಬೆಂಡೆ ಆಗಲ್ಲ. ಅವನು ಮೂಗ ನೇರವಾಗಿ ಹೇಳಿದ್ರೇನೆ ಅವನು ಒಪ್ಪೋದಿಲ್ಲದಿದ್ರೆ ಒಪ್ಪಲ್ಲ. ಇದು ಅವರು ಹೇಳ್ತಾ ಇರೋದು. ಸಿಲೆಕ್ಟ್ನವರಿಗೆ ಇವೆಲ್ಲ ಹೇಳ್ತಾ ಇದ್ದಾರೆ. ಇವೆಲ್ಲ ಅವ್ರಿಗಾಗಿ ಅಲ್ಲ, ನಮ್ಮ ಸೊಸೈಟಿಯಿಂದ ನಮ್ಗೆ ಎಲ್ಲರಿಗೂ ತಿಳುವಳಿಕೆ ಬರಬೇಕಾಗಿರ್ತಕ್ಕಂಥ ವಿಷಯ. ಇದು ನನಗೆ ಆಶ್ಚರ್ಯ ಉಂಟು ಮಾಡಿದೆ ಎಂದು ಹೇಳುತ್ತಾರೆ. ಆಗ ಇದೆಲ್ಲ ಹೇಳಿದ್ಮೇಲೆ, ಅಯ್ಯ ನಿನ್ನ ಕಾಮ ಆ ತಪ್ಪು ಕೆಲಸ ಹರಟೆ ಹೊಡಿತಕ್ಕಂಥದ್ದು ಮಾಡಬೇಕಾದ್ರೆ ನಿನ್ನ ಕಾಮದೇಹ ನಿನ್ನ ಹತೋಟಿಯಲ್ಲಿ ಇಲ್ಲದೆ ಇರುವಾಗ ನೀನು ಆ ಚಾಡಿಗಳು ಹೇಳೋದಕ್ಕೋ ಬೇರೆ ಮಾತುಗಳು ಹೇಳೋದಕ್ಕೋ ಹರಟೆ ಹೊಡೆಯೋದಕ್ಕೆ ಹೊರಟೋಗ್ತೀಯ. ಅದನ್ನು ನೀನು ಕಂಟ್ರೋಲ್ ಮಾಡ್ಕೊಂಡಿದ್ದಾಗ, ನೀನು ಹೇಳಿದಂಥದನ್ನು ಕೇಳುವ ರೀತಿಯಲ್ಲಿ ನೀನು ಕಳುಹಿಸಿದಾಗ ಬೇರೆಯವರು ಹೇಳಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಗುರುಗಳು ಹೇಳಿರ್ತಕ್ಕಂಥ ಮಾತುಗಳು ನಿನ್ನ ಮೇಲೆ ಪ್ರಭಾವ ಬೀರುತ್ತೆ. ನೀನು ಅದನ್ನ ಹತೋಟಿಗೆ ತೆಗೆದುಕೊಂಡು, ಯಾವುದನ್ನ ಕಾಮ ಶರೀರವನ್ನ ಹತೋಟಿಗೆ ತೆಗೆದುಕೊಳ್ಳದೆ ಇರತಕ್ಕಂಥ ಸಂದರ್ಭದಲ್ಲಿ ಸಾಕ್ಷಾತ್ ಗುರುಗಳೇ ಇಳಿದು ಬಂದರೂ ಸಮೇತ ನೀನು ಹೇಳಿದ್ರು ಅವನು ಒಪ್ಪಲ್ಲ. ಇಲ್ಲ, ನಾನು ಕೋಳಿಗೆ ಏನಾದ್ರು 3 ಕಾಲು ಇರುತ್ತಾ? ಕೋಳಿಗೆ 3 ಕಾಲು. ಕೆಲವು ಮೂರ್ಖರು ನಾನು ಹಿಡಿದಿರ್ತಕ್ಕಂಥ ಕೋಳಿ 3 ಕಾಲು, ಎಷ್ಟು ಏನು ಹೇಳಿದ್ರು ಒಪ್ಪಲ್ಲ. ಅತಿ ಮೂರ್ಖ. ಹಾಗೆ ಕಾರಣ ಏನಪ್ಪಾ ಅಂತಂದ್ರೆ, ಕಾರಣ ತಿಳ್ಕೋಬೇಕು. ಅವನ ಕಾಮ ಶರೀರವು ಬೆಳವಣಿಗೆ ಆಗದೇ ಇರುವುದರಿಂದ ಆ ರೀತಿ ನಾನು ಮಾಡಿದ್ದೇ ಸರಿ ಅಂತಕ್ಕಂಥ ಹಠಮಾರಿತನ ಮಾಡ್ತಾರೆ. ಆದುದರಿಂದ ನಮ್ಮನ್ನು ನಾವು ಜಾಗರೂಕತೆಯಿಂದ ಪರೀಕ್ಷಿಸಿಕೊಂಡು, ಅದೂ ನಮ್ಮ ತಲೆ ಮೇಲೆ ಇಟ್ಟರು ಗುರುಗಳು. ನೋಡು, ಜಾಗೃತಿಯಿಂದ ನಿನ್ನ ಮನಸ್ಸು, ನಿನ್ನ ತತ್ವ, ನೀನು ಏನ್ ಮಾಡ್ತಾ ಇದ್ದೀಯಾ, ಸರಿಯಾದ ರೂಟ್ನಲ್ಲಿ ಹೋಗ್ತಾ ಇದೀಯಾ, ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದೀಯಾ, ಇನ್ನಷ್ಟಕ್ಕೆ ನೀನಾದ್ರೂ ಅಭಿವೃದ್ಧಿ ಆಗ್ತಾ ಇದೆಯಾ ದಿನೇ ದಿನೇ ಅಂತಕ್ಕಂಥದ್ದನ್ನ ನಿನ್ನಷ್ಟಕ್ಕೆ ನೀನು ಮೆಲುಕು ಹಾಕೋ. ಅದಕ್ಕೆ ಹೇಳ್ತಕ್ಕಂಥವ್ರು, ನೀನು ರಾತ್ರಿ ಹೊತ್ತು ಮಲಗ್ತೀಯಲ್ಲ, ಮಲಕೊಳ್ಳುವಾಗ ಬೆಳಗಿನಿಂದ ಸಾಯಂಕಾಲವರೆಗೂ ನಾನು ಏನೇ ಕೆಲಸಗಳು ಮಾಡಿದೆ, ಬೇರೆಯವರು ಹೇಳಿದ್ರು ಒಪ್ಪಲ್ಲ. ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡಿದಾಗ ತಪ್ಪು ಕೆಲಸ ಮಾಡಿದೆ, ಒಳ್ಳೆ ಕೆಲಸ ಮಾಡಿದೆ, ಇಂಥ ತಪ್ಪು ಕೆಲಸಗಳನ್ನು ಮಾಡಬಾರ್ದು ನಾನಾಗಿತ್ತು ಅನ್ನುವ ಮನಸ್ಸು ಆಗ ಅದರ ಮೇಲೆ ಚುಚ್ಚುತ್ತೆ. ಮಾರನೇ ದಿವಸ, ಇನ್ನೊಂದು ದಿವಸ ಅಂತ ಸನ್ನಿವೇಶ ಬಂದಾಗ ಇದು ಜ್ಞಾಪಕ ಬಂದ್ರೆ ಆ ತಪ್ಪನ್ನು ಅವಾಯ್ಡ್ ಮಾಡಿ. ಅದಕ್ಕಾಗಿ ಪ್ರತಿನಿತ್ಯವೂ ನಾನು ಮಾಡಿರ್ತಕ್ಕಂಥ ಕೆಲಸಗಳು ಒಳ್ಳೆದಾಗಡೆ ಕೆಟ್ಟದ್ದಾಗಡೆ ಅದನ್ನ ಮೆಲುಕು ಹಾಕಬೇಕು. ಯಾರು ಪ್ರತಿಯೊಬ್ಬ ಸದಸ್ಯನಾಗಿರ್ತಕ್ಕಂಥವ್ರು ತೆರೆದ ಮನಸ್ಸಿನಿಂದ ಸತ್ಯವನ್ನು ಗ್ರಹಿಸುವುದಕ್ಕೆ ತಕ್ಕಂತೆ ಆತ್ಮ ಶಿಕ್ಷಣವನ್ನ ಕೈಗೊಳ್ಳಬೇಕು. ನಾನು ಇವಾಗ ಹೇಳಿದ್ನಲ್ಲ, ಸಾಯಂಕಾಲ ಬರ್ಕೋದಕ್ಕೆ ಮೊದಲು ನಾನು ಮಾಡಿದ ಕೆಲಸಗಳು ತಪ್ಪು ಯಾವುದು, ರೈಟ್ ಯಾವುದು ಅಂತಕ್ಕಂಥದ್ದನ್ನು ನಾವೇ ಯೋಚನೆ ಮಾಡಿದಾಗ ಅಂತಂದರೆ ಅದು ಜಾಗೃತ ಪರೀಕ್ಷೆ, ಆತ್ಮ ಶಿಕ್ಷಣ ಅನ್ನಷ್ಟಕ್ಕೆ ತಾನೆ ಅದ್ರ ಮೆಲುಕು ಹಾಕಿ ಅದನ್ನು ಯೋಚನೆ ಮಾಡ್ತಕ್ಕಂಥದ್ದೇ ಆತ್ಮ ಶಿಕ್ಷಣ. ಅದು ಬೇರೆಯವ್ರು ಯಾರು ಶಿಕ್ಷಣ ಕೊಡೋದಿಲ್ಲ, ತನ್ನ ಆತ್ಮನೇ ತನಗೆ ಶಿಕ್ಷಣ ಕೊಡುವುದು, ಶಿಕ್ಷೆ ಅಲ್ಲ. ನೀನೇ ಮೆಲುಕಾಗಬೇಕು. ಅದನ್ನೇ ಆತ್ಮ ಶಿಕ್ಷಣ ಅಂತ ಹೇಳಿ, ಇನ್ನಷ್ಟಕ್ಕೆ ನೀನು ಮೆಲುಕು ಹಾಕೊಂಡು ಒಳ್ಳೇದು ಯಾವ್ದು ನೀನು ಗೊತ್ತಾಗುತ್ತೆ. ನಾನು ಇಂಥ ಕೆಲಸ ಮಾಡಿದ್ದು ತಪ್ಪು, ಇಂಥ ಕೆಲಸ ಮಾಡಿದ್ದು ಸರಿ, ಈ ಕೆಲಸನ ಮಾಡಬಾರ್ದಾಗಿತ್ತು ಅಂತಕ್ಕಂಥ ನಿರ್ಣಯ ನೀನು ತಗೊಂಡದ್ದೇ ಅದೇ ಆತ್ಮ ಶಿಕ್ಷಣ ಅಂತ. ಆತ್ಮ ಶಿಕ್ಷಣವನ್ನು ಕೈಗೊಳ್ಳಬೇಕು. ಈ ಬಗ್ಗೆ ಕುತುಂಬ ಗುರುಗಳು ಈ ರೀತಿ ಹೇಳುತ್ತಾರೆ. ಆತ್ಮ ಶಿಕ್ಷಣ ಇದರ ಬಗ್ಗೆ ಕುತುಂಬ ಗುರುಗಳು ಈ ರೀತಿ ಹೇಳ್ತಾರೆ. ಏನೋ, ನಿನಗೆ ನನ್ನ ಕಾಗದಗಳು ಮುಂದುವರಿಯಬೇಕೆಂದು ನೀನು ಬಯಸುವ ಪಕ್ಷದಲ್ಲಿ, ಅವಾಗ ಗುರುಗಳು ಕಾಗದಗಳು ಬರೀತಾ ಇದ್ದಾರೆ ಅವರಿಗೆ. ಈ ಕಾಗದಗಳು ಬರೆಯೋದು ಅಂತಂದ್ರೆ, ನನಗೆ ಶಿವಕೃಷ್ಣಮೂರ್ತಿ ರಾಜಪ್ಪನವರೇನಪ್ಪ ವಾರಕ್ಕೊಂದು ಕಾಗದ ಬರೀತಾ ಇದ್ರು. ಎಷ್ಟು ಅದನ್ನು ನೋಡ್ತಾ ಇದ್ರೆ, ಓದ್ತಾ ಇದ್ರೆ ಖುಷಿ, ಆನಂದ ಸಿಗುವುದು ಅವ್ರ ಮಾತುಗಳು, ಆ ಕಾಗದ ನೋಡಿ. ಅಂತ ರಾಜಪ್ಪನವರೇ ನನ್ನ ಕಾಗದ ಬರೆದಾಗ ಅದನ್ನು ನೋಡಿ ಓದ್ಕೊಂಡು ಎಷ್ಟು ಸಂತೋಷ ಪಡ್ತಾ ಇದ್ದೆ ಗೊತ್ತಾ. ಅಂತಾರ ಗುರುಗಳೇ ಅಂತವ್ರ ಕಾಗದ ಬರೆದರೆ ಹಿಂಗಿರುತ್ತೆ ಅವ್ರಿಗೆ ಆನಂದ. ಹೇಗಿರುತ್ತೆ ಆನಂದ? ನಿನ್ನ ಮನಸ್ಸಿನ ಕೆರೆಯನ್ನು ಎಚ್ಚರಿಸಿ ನೋಡುತ್ತಿರು. ನಿನಗೆ ಅರಿವಿಲ್ಲದಂತೆಯೇ ನೀನು ತಿಳಿದಿರುವುದಕ್ಕೆ ಸರಿ ಎಂಬ ಹಠಮಾರಿತನದ ಅಭಾವವನ್ನು ಬೆಳೆಸಿಕೊಳ್ಳುತ್ತಿದ್ದೀಯೇ. ನೀನು ಈ ಅರಿವು ಇಲ್ಲದಿರಾ ನಾನು ಮಾಡಿದ್ದೇ ಸರಿ ಅಂತಕ್ಕಂಥ ಹಠಮಾರತನವನ್ನು ಬೆಳೆಸ್ಕೊಳ್ತೀವಿ.
ಅರಿವಿಲ್ಲದೆ ಹೋದ್ರೆ ನಾನು ಮಾಡಿದ್ದೇ ಸರಿ ಅಂತಕ್ಕಂಥ ಹಠಮಾರಿತನ. ಅನೇಕ ಕಡೆ ಇದೆ ಈ ಹಠಮಾರಿತನ. ನೀನು ಬೇರೆ ಸಮಾಜದಲ್ಲಿ ವ್ಯವಹಾರ, ಮನೆಯಲ್ಲಿ ಹಠಮಾರಿತನ ಮಾಡು. ಸೊಸೈಟಿಗೆ ಬಂದಾಗ ನಿಯಮವನ್ನು ಬಿಟ್ಟು ಬೇರೆ ನಾನು ಮಾಡ್ತಾ ಇರೋದೇ ಸರಿ ಅಂತಕ್ಕಂಥ ಹಠಮಾರಿತನ ಮಾಡುವುದು, ಅವನಷ್ಟು ಮೂರ್ಖನಿಂದ ಸಿಗ. ಅವನು ಸೊಸೈಟಿನ ಉದ್ಧಾರ ಮಾಡಿದಿರ ಕಂಪ್ಲೀಟ್ ದಿನೇ ದಿನೇ ನೆಲಕ್ಕೆ ಹಚ್ಚಿಕೊಂಡು. ಅಲ್ಲದೆ ಇತರರ ವಿಷಯವಾಗಿ ಅನ್ಯಾಯವಾದ ಬುಡವಿಲ್ಲದ ಭಾವನೆಗಳನ್ನು ಕಲ್ಪಿಸಿಕೊಳ್ಳುತ್ತಿದ್ದಿದೆ. ಅನ್ಯಾಯವಾದ ಬುಡವಿಲ್ಲದ ಭಾವನೆಗಳನ್ನು ಕಲ್ಪಿಸಿಕೊಳ್ಳುತ್ತೀಯ. ಕಲ್ಪನೆ ಮಾಡೋದು, ಅವು ನಿಂಗೇನ ಹೀಗೆ ಅಂತಕ್ಕಂಥದ್ದು ಏನು ಗೊತ್ತಿರಲ್ಲ. ಕಲ್ಪನೆ ಮಾಡಿ ನಿನ್ನ ಮೇಲೆ ಚಾಡಿಗಳು ಹೇಳುವುದು, ಆ ಕಲ್ಪನೆಗಳಲ್ಲಿ ಸಮೇತವಾಗಿ ಚಾಡಿ ಹೇಳುವುದು. ಇದು ಬುಡವಿಲ್ಲದ ಅಂದ್ರೆ ಅಲ್ಲಿ ಇದ್ರೆ ಏನಾದ್ರೂ ವಿಷಯ. ಈಗ ಇಲ್ಲಿದೆ ಸ್ತಂಭ ಇದೆ, ಕಲ್ಪನೆ ಮಾಡ್ಕೊಂಡು ಇಲ್ಲದೆ ಇದ್ರೂ ಕಲ್ಪನೆ ಮಾಡ್ಕೊಂಡು ಹೇಳ್ತಾರೆ, ಸರಿಯಲ್ಲ. ಅಲ್ಲದೆ ಈಗ ನಾನು ಕೊಡುತ್ತಿರುವ ಬುದ್ಧಿವಾದವೂ ಕೂಡ ನಿನಗೆ ಪ್ರಿಯವಾಗುವಂತೆ ಕಾಣುವುದಿಲ್ಲ. ಒಳ್ಳೆಯ ಮನುಷ್ಯನಿಗೆ ಬುದ್ಧಿವಾದ ಹೇಳಿದ್ರೆ ಕೆಲವರಿಗೆ ಆ ಬುದ್ಧಿವಾದ ಯಪ್ಪನ ಬುದ್ಧಿವಾದ ಕೇಳೋಣ. ಅಂತವರಿಗೆ ಬುದ್ಧಿವಾದ ಹೇಳಿದ್ರೂ ಸಮೇತ ಪ್ರಯೋಜನವಿಲ್ಲ. ಅದು ವ್ಯರ್ಥವಾಗಿ ಪರಿಣಮಿಸಬಹುದು. ಸುಮ್ಮನೆ ಗೊಡ್ಡಾರಿಟ್ಟು ಹೇಳ್ಕೊಂಡು ಸುಮ್ಮನೆ ಎಷ್ಟೊತ್ತಾದ್ರೂ ನಿನಗೆ ಹೇಳಿ ಪಾಠ ಮಾಡಿ ನೀವು ಆ ಕಡೆ ಗಮನಿಸದೇ ತೋರಿಸ್ಕೊಂಡಿದ್ರೆ ಏನ್ ಪ್ರಯೋಜನ ಬರುತ್ತೆ? ನಾವು ಶಾಲೆಯಲ್ಲೇ ಭಾಷಣ ಮಾಡ್ತಾನೆ ಇರ್ತೀವಿ, ಅನೇಕ ಜನರು ಚೆನ್ನಾಗಿ ನಿದ್ದೆ ಮಾಡ್ತೀವಿ, ಏನ್ ಪ್ರಯೋಜನ ಬಂತು? ದೋಷ ಅಲ್ವಾ ಅದು? ತುಂಬಾ ತಪ್ಪು. ಹೇಳ್ತಾನೆ ಇರ್ತಾರೆ, ಚೆನ್ನಾಗಿ ಭಾಷಣ ನಿದ್ದೆ ಮಾಡ್ತಾರೆ. ಇಲ್ಲಿ ಅಷ್ಟೇ ನಮ್ಮ ಸ್ಟೇಜ್ ಮೇಲೆ ಇಟ್ಕೊಂಡು ಮಾತು ಹೇಳ್ತಾ ಇದ್ರೆ, ಭಾಷಣ ಕೆಲವು ವಿಷಯ ಹೇಳ್ತಾ ಇದ್ರೆ ಅನೇಕ ಜನರು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಆ ಪಾಪ ಮೂಟೆ ಕಟ್ಟಿ ಹಾಕಿದಂಗೆ, ಪಾಪದ ಮೂಟೆ. ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಆ ಭಾಷಣಕಾರನಾಗಿರತಕ್ಕಂಥ ಒಂದು ಚಾತುರ್ಯದಿಂದ ಅವರನ್ನು ಎಬ್ಬಿಸುವ ರೀತಿಯಲ್ಲಿ ಮಾತನಾಡ್ಬೇಕು, ಚುರುಕು ಮುಗಿಸುವ ರೀತಿಯಲ್ಲಿ ಮಾತುಗಳು ಹೇಳಬೇಕು. ಹರಕತೆ ದಾಸಗಳು ಮಾಡ್ತಾರೆ ನೋಡಿ, ನೋಡ್ತಾರ ಹರಕತೆ ಮಾಡ್ತಾ ಇದ್ರೆ, ನಿದ್ದೆ ಮಾಡ್ತಾ ಇದ್ರೆ ತಕ್ಷಣ ಅವರು ಎಚ್ಚರಿಕೊಳ್ಳೋದಕ್ಕೆ ಒಂದು ಸರಿಯಾಗಿರ್ತಕ್ಕಂಥ ಒಂದು ವಾಕ್ಯವನ್ನು, ಹಾಡನ್ನು ಏನ್ ಹೇಳ್ತಾರೆ ಹೋಗಿ ಎಚ್ಚರಿಸ್ತಾರೆ. ಹಾಗೆ ಕಿಸಾಪುರ ಸೊಸೈಟಿ ಸದಸ್ಯನಾಗಿರ್ತಕ್ಕಂಥ ಭಾಷಣಗಾರನಾಗಿರ್ತಕ್ಕಂಥವನು ಆ ಸಂದರ್ಭ ಆ ಊರನ್ನ ಹಿಂಗೆ ನೋಡ್ಕೊಂಡು ಯಾವ ರೀತಿ ಇದೆ ಅಂತ ಅವರನ್ನು ಎಬ್ಬಿಸುವುದಕ್ಕಾಗಿ ಅದು ಅವರ ಮನಮುಟ್ಟುವ ರೀತಿಯಲ್ಲಿ ಆ ಧ್ವನಿಯನ್ನು ಸಮೇತ ಏರುಪೇರು ಮಾಡಿ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲೇ ಬೋಧನೆ ಮಾಡುವ ಚಾತುರ್ಯ ಅವನಲ್ಲಿ. ಆದಾಗ್ಯೂ ನಿನ್ನ ಪತ್ರ ವ್ಯವಹಾರವು ನಿಂತು ಹೋಗದೆ ಮುಂದುವರಿಯಬೇಕೆಂಬ ಪೂರ್ವಕವಾದ ಬಯಕೆಯು ನಿನ್ನಲ್ಲಿದೆ. ಅವನು ಒಂದೊಂದ್ಸಲ ಎಲ್ಲ ತಪ್ಪುಗಳು ಮಾಡ್ತಾ ಇರ್ತಾನೆ, ಹೇಳಿದನ್ನು ಕೇಳಿದ್ರೆ ಹೆಚ್ಚು ಕಡಿಮೆ ಮಾಡಿರ್ತಾನೆ. ಆದ್ರೆ ಪತ್ರ ವ್ಯವಹಾರ ಇತ್ತು ಅವ್ರಿಗೆ ಇವ್ರಿಗೆ. ಪತ್ರ ವ್ಯವಹಾರ ನಿಂತು ಹೋಗಿದಿರ ಗುರುಗಳ ಮೇಲೆ ಒಂದು ರೀತಿ ಪ್ರೀತಿ ಕನಿಕರ ಎರಡು ಸೇರಿದಾಗ ಬಿಟ್ಟು ಬಿಡಕ್ಕಾಗಲ್ಲ. ಒಂದಕ್ಕೊಂದು ಗಮ್ಮಾಗಿ ಬೆಚ್ಚಿದಂಗೆ ಇವನಲ್ಲಿ ಪ್ರೀತಿ ಬರುತ್ತೆ ಗುರುಗಳ ಮೇಲೆ, ಗುರುಗಳಿಗೆ ಕನಿಕರ ಬರುತ್ತೆ. ಈ ಪ್ರೀತಿಯ ಕನಿಕರ ಬಂದಾಗ ಬಿಟ್ಟು ಬಿಡಕ್ಕಾಗಲ್ಲ, ಕಾಗದ ಬರೀನೇ ಬರೀತಾ ಇದ್ರು. ಆದುದರಿಂದ ಈ ಬುದ್ಧಿವಾದವನ್ನು ನಾನು ನಿನಗೆ ಕೊಡಲೇಬೇಕಾಗಿದೆ. ಈ ಬುದ್ಧಿವಾದವನ್ನು ನಿನ್ನಲ್ಲಿ ಕನಿಕರ ಇದೆ, ಪ್ರೀತಿ ಇದೆ, ನನ್ನಲ್ಲಿ ಕನಿಕರ ಇದೆ, ಆದ್ದರಿಂದ ನಾವು ಬಿಡಕ್ಕಾಗಲ್ಲ, ಮಾಡ್ತಾ ಇದ್ದೀವಿ ಅಂತ ಈ ಬುದ್ಧಿವಾದವನ್ನು ಅವರ ಹೇಳ್ತಾರೆ. ಹೃದಯವು ನಿಷ್ಕಪಟ ಭಾವನೆಯಿಂದ ಕೂಡಿ ಅಜ್ಞಾನದ ಮುಸುಕು ಇದ್ದಾಗ್ಯೂ ಕೂಡ ಹೇಗೆ ಗುರುಗಳ ಪರಮ ಕರುಣೆಯಿಂದ ನಮ್ಮ ಸಹಾಯವನ್ನು ಮುಂದುವರಿಸುತ್ತಾರೆ ಎಂಬ ಮೇಲ್ಕಂಡ ಅವರ ಆದರ್ಶ ವರ್ತನೆಯಿಂದ ಎದ್ದು ಕಾಣುವುದು. ಗುರುಗಳಿಗೆ ಕರುಣೆ ಅನ್ನೋದಿದೆ, ಪ್ರೀತಿ ಇರಬೇಕು. ಯಾರಲ್ಲಿ ಗುರುಗಳಲ್ಲಿ ಪ್ರೀತಿ ಇದ್ದೋ ಅವ್ರಿಗೆ ಕರುಣೆ ಇದ್ದರೆ ಬಿಡಿಸ್ಕೊಳಕ್ಕಾಗಲ್ಲ. ತಪ್ಪುಗಳು ಮಾಡಿದರೂ ಸಮೇತ ಹೊಂದಾಣಿಕೆ ಹಾಕೊಂಡು ಮುಂದೆ ಬೋಧನೆ ಮಾಡುವುದಕ್ಕೆ, ಅವನಿಗೆ ಅಭಿವೃದ್ಧಿ ಪಡಿಸುವುದಕ್ಕಾಗಿ ಇವರು ಪ್ರೇರಣೆ ಕೊಡ್ತಾನೆ ಇರ್ತಾರೆ. ಈ ಮಾಯಾ ಪ್ರಪಂಚದಲ್ಲಿ ಕಪಟತ್ವ ಉಳಿದಿಟ್ಟಿರುವ ಮನೋಭಾವನೆ
ನೀತಿ ಹೆಸರಿನಲ್ಲಿ ನಡೆಯುವ ಸಂಪ್ರದಾಯದ ದಬ್ಬಾಳಿಕೆ. ನೋಡಿ ಎಷ್ಟಂತ ವಾಕ್ಯ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಈ ಮಾಯಾ ಪ್ರಪಂಚದಲ್ಲಿ ಕಪಟತ್ವ ಉಳಿದಿಟ್ಟಿರುವ ಮನೋಭಾವನೆ ನೀತಿ ಹೆಸರಿನಲ್ಲಿ ನಡೆಯುವ ಸಂಪ್ರದಾಯದ ದಬ್ಬಾಳಿಕೆ. ಏನಪ್ಪಾ ಅಂದ್ರೆ ಇಲ್ಲಿ ನೀತಿ ಮಾತುಗಳು ಹೇಳೋದೆ, ಬಹಳ ನೀತಿ ಮಾತುಗಳು ಹೇಳ್ತಕ್ಕಂಥದ್ದು. ಅದರ ಹಿಂದ್ಗಡೆ ದಬ್ಬಾಳಿಕೆ ಮಾಡೋದು. ನೀತಿ ಮಾತು ಹೇಳೋದು ಒಂಥರ ದಬ್ಬಾಳಿಕೆ ಹೇಳೋದು. ಇದು ಸರಿಯಾಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಅಂತ ಎಕ್ಸಾಂಪಲ್ ಇಲ್ಲಿ ಹೇಳ್ಬಾರ್ದು, ಹೇಳೋದು ಬೇಡ. ಯಾಕಂದ್ರೆ ನಮ್ಗೆ ಅರ್ಥವಾಗ್ಬೇಕಾದ್ರೆ ಅಂತ ಎಕ್ಸಾಂಪಲ್ ಹೇಳಿದ್ರೆ ಅರ್ಥವಾಗೋದು, ಆದ್ರೆ ಇಲ್ಲಿ ಅಂತ ಎಕ್ಸಾಂಪಲ್ ಬೇಡ. ದಬ್ಬಾಳಿಕೆ ಇಂತಹವುಗಳಿಂದ ತುಂಬಿದ ವಾತಾವರಣವೇ ತಾಂಡವಾಡುತ್ತಾ ಇದೆ ಪ್ರಪಂಚದಲ್ಲಿ. ಇಂತಹ ವಾತಾವರಣವೇ ಪ್ರಪಂಚದಲ್ಲಿ ತಾಂಡವಾಡ್ತಾ ಇದೆ. ಎಲ್ಲೆಲ್ಲೂ ನೀತಿ ಮಾತ್ರ ಹೇಳೋದು, ಮಾಡುವಂತ ಕೆಲಸ ಮಾಡೋದು. ಗಾದೆಗಳಿದೆ ಬೇಕಾದ್ರೆ ನಿಮ್ಗೆಲ್ಗ ಇವಾಗ್ಲೂ ಅರ್ಥವಾಗ್ತಾ ಇದೆ ಆ ಗಾದೆಗಳು ಎಂತಾವ. ಇದಕ್ಕೆ ತೀರಾ ವಿರೋಧವಾದದ್ದು ಗುರುಗಳ ಪ್ರಪಂಚ ಸರಳತೆ. ಇದು ಗುರುಗಳ ಪ್ರಪಂಚ ಸರಳವಾಗಿದೆ. ಸರಳತೆ, ಉದಾರತೆ, ಸರಳತೆ, ಉದಾರತೆ. ಉದಾರ ಮನೋಭಾವ ಇರ್ಬೇಕಪ್ಪ ಅಂತಂದ್ರೆ ಏನು? ಏನಾದ್ರೂ ಅವ್ರಿಗೆ ಯಾರಾದ್ರೂ ಇದ್ದಾರೆ ನೋಡ್ತಾರೆ ಅಂತ ದಾನ ಧರ್ಮ ಮಾಡೋರು ಕೆಲವರು. ಆ ಸಿಚುಯೇಷನ್ ನೋಡ್ಬಿಟ್ಟು ಉದಾರ ಬುದ್ಧಿ ಬುದ್ಧಿ ಬರುತ್ತೆ ನಮ್ಗೆ, ಹಾಗೆ ತಕ್ಷಣ ಕೊಡ್ಬೋದು. ಹಿಂದೂ ಅಲ್ಲ ಮುಂದೆ ನೋಡಲ್ಲ, ಕೊಟ್ಬಿಡ್ತೀವಿ. ನೋಡಿ, ನಾವು ಇಲ್ಲಿ ಅಡಿಯಾರ್ ದಿನಾಚರಣೆ ಮಾಡ್ತಾ ಇರುವಾಗ ಸರಿಯಾಗಿರತಕ್ಕಂತ ವಿಷಯವನ್ನ ಹೇಳ್ತಕ್ಕಂಥ ವ್ಯಕ್ತಿ ಬಂದು ಇದರ ಸಮಾಚಾರ ವಿಷಯವನ್ನು ಪೂರ್ಣವಾಗಿ ವ್ಯವಸ್ಥೆ ಹೇಳಿದಾಗ ಸೇರಿರ್ತಕ್ಕಂಥ ಜನರಿಗೆ ಹೃದಯ ಒಂದು ಸ್ಪಂದನವಾಗುತ್ತೆ. ಆಗ ನೋಡಪ್ಪ ಇದು ಅಡಿಯಾರ ಸಮಸ್ಯೆ, ಇಂಥ ಸಮಸ್ಯೆ ಇದೆ, ಇಂಥ ಸಮಸ್ಯೆ ಅಭಿವೃದ್ಧಿ ಆಗಬೇಕಾದ್ರೆ ನಿಮ್ ಕೈಯಲ್ಲಾದಷ್ಟು ಧನ ಸಹಾಯ ಮಾಡಿತ್ತಂದ್ರೆ ಎಷ್ಟು ಉದಾರವಾಗಿ ಕೊಟ್ಬಿಡ್ತಾರೆ ಗೊತ್ತಾ? ಅದು ಉದಾರತೆ ಅಂತ. ಆ ತಕ್ಷಣ ಉದಾರತೆ ಮೂಲಭೂತವಾದ ಸತ್ಯ ಧರ್ಮಗಳು ಅದರಲ್ಲಿ ಇದ್ದು ಕಾಣುವುದು. ಯಾರೇ ಆಗಲಿ ಒಂದು ಆಧ್ಯಾತ್ಮಿಕ ಸಮಸ್ಯೆಯಲ್ಲಿ ಕೊಟ್ಟಿರ್ತಕ್ಕಂಥ ಹಣವು ಸದುಪಯೋಗವಾಗ್ತಾ ಇದೆ, ಉತ್ತಮವಾಗಿರ್ತಕ್ಕಂಥ ಕೆಲಸ ನಡೀತಾ ಇದೆ ಅಂತಂದ್ರೆ ಉದಾರವಾಗಿ ಕೊಟ್ಟಿರ್ತಾರೆ. ಮೊನ್ನೆ 3 ವಾರದ ಹಿಂದೆ ಸೋಮವಾರನೇ ಮುರುಮಲ ಬೆಟ್ಟಕ್ಕೆ ಹೋಗಿ ಈಶ್ವರ ದೇವಸ್ಥಾನಕ್ಕೆ. ಆ ಈಶ್ವರ ದೇವಸ್ಥಾನದಲ್ಲಿ ಮಾಮೂಲಿ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಎಲ್ಲರಿಗೂ ಊಟ ಬಡಿಸಿದ್ರು. ಅಲ್ಲಿ ಒಂದು 4-5 ಜನ ನೋಡಿದ್ರು ನಾನು. ಅವ್ರಿಗೆ ಎಷ್ಟು ಖುಷಿ ಆಯ್ತು. ಒಬ್ಬರಿಗೊಬ್ಬರು ಸ್ವಾಮಿ ಅನ್ನಪ್ರಸಾದಕ್ಕೆ ಅನ್ನೋದು ಕಾಣಿಕೆ ಹಾಕ್ಬೋದು. ಎಷ್ಟಪ್ಪ ಒಂದಿನಕ್ಕೆ ಇಷ್ಟು, ತಿಂಗಳು ಆದ್ರೆ ಇಷ್ಟು, ಶಾಶ್ವತವಾಗಿ ಆದ್ರೆ ಇಷ್ಟು ಅಂತ ಹೇಳಿದ್ರೆ ಕೊಟ್ಬಿಟ್ರು ಒಬ್ಬರಿಗೊಬ್ರು. ಯಾಕೆ ಬಂತು ಆ ಉದಾರತೆ? ಆ ಪೂಜಾ ಪುರಸ್ಕಾರ ಆ ರೀತಿ ಮಾಡಿದ್ದು, ಅವರ ಆ ರೀತಿ ಊಟ ಕೊಟ್ರಲ್ಲ, ಊಟವನ್ನು ತಿಂದ್ಬಿಟ್ಟು ಬಂದ್ಮೇಲೆ ಅವ್ರಿಗೆ ತೃಪ್ತಿ ಆಯ್ತು. ಇಂಥದಕ್ಕೆ ನನ್ನ ಸೇವೆ ಇರಲಿ, ತಗೊಳ್ಳಿ ಸ್ವಾಮಿ ತಗೊಳ್ಳಿ. ಹಿಂಗೆ ಆ ಉದಾರತೆ ಯಾವಾಗ ಹುಟ್ಟುತ್ತೆ, ಯಾವಾಗ ಹುಟ್ಟಲ್ಲ. ಅವರ ವಾತಾವರಣದಲ್ಲಿ ಅವರ ಜೀವಿತವು ನಮಗೆ ಅರ್ಥವಾಗಬೇಕಾದ್ರೆ ಮಾರ್ಗ ಜ್ಯೋತಿಯಲ್ಲಿ ಹೇಳುವಂತೆ ನಾವು ಪೈಸಾ ವ್ಯವಸ್ಥೆಯ ಮನೋಭಾವನೆಗೆ ಹಿಂತಿರುಗಬೇಕು. ನಾವು ಶಿಕ್ಷಾ ವ್ಯವಸ್ಥೆಯ ಮನೋಭಾವನೆಗೆ ಹಿಂತಿರುಗಬೇಕು. ಶಿಕ್ಷಾ ವ್ಯವಸ್ಥೆ ಅಂತಂದ್ರೆ ಬಾಲ್ಯ, ಚಿಕ್ಕ ಮಗು ಇರಲ್ವಾ, ಸಣ್ಣ ಮಕ್ಕಳಿಗೆ ಏನಾದ್ರೂ ಗೊತ್ತಿರುತ್ತ ಶಿಕ್ಷಾ ವ್ಯವಸ್ಥೆ. ನಿರ್ಮೂಲವಾಗಿರತಕ್ಕಂಥ ಮನಸ್ಸು, ಆ ರೀತಿ ನಾವು ನಿರ್ಮೂಲವಾಗಿರ್ತಕ್ಕಂಥ ಮನಸ್ಸಿನೊಂದಿಗೆ ಅಂತ ಕಾರ್ಯಕ್ರಮದ ಒಳಗಡೆಗೆ ನಾವು ಹೋದಾಗ ಆ ಉತ್ತಮವಾಗಿರ್ತಕ್ಕಂಥ ಸ್ಪಂದನಗಳೇ ನಮ್ಮಲ್ಲಿ ಸೇರಿಕೊಂಡು ಆ ರೀತಿ ಕೊಡುವುದಕ್ಕೆ ನಮಗೆ ಮನಸ್ಸು ಪ್ರೇರಣೆ ಬರುತ್ತೆ. ನೋಡಿ ಯಾವ ರೀತಿ ಇರುತ್ತೆ. ಅಲ್ಲಿಗೆ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಸೊಸೈಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳ ಮಾಹಿತಿಯೂ ಇರಬೇಕು, ಅಲ್ಲಿ ಆಯ್ಕೆ ಮಾಡ್ಕೊಳ್ತಕ್ಕಂಥ ವಿಷಯವೂ ಇರಬೇಕು. ಆ ವಿಷಯ ಬೋಧನೆ ಮಾಡ್ತಕ್ಕಂಥವ್ರು ಎಂಥವ್ರು ಇದ್ದಾರೆ ಅವ್ರನ್ನ ಆಯ್ಕೆ ಮಾಡ್ಕೋಬೇಕು. ಈ ಮೂರನ್ನು ಮಿಲನ ಮಾಡಿ ಪ್ರದರ್ಶನ ಮಾಡಿದಾಗ ಸೇರಿರ್ತಕ್ಕಂಥ ಜನರ ಮೇಲೆ ದೂರ ಪ್ರಭಾವ ಬೀರುತ್ತೆ. ಸೂರ್ಯಮಳೆ, ಆಗ ಸೂರ್ಯಮಳೆ ಬಂದಂಗೆ ಓ ಅಂತ ಅವಾಗ ಒಳ್ಳೆ ಇದು ಬರುತ್ತೆ. ಆಗ ಅವರಿಗೆ ಉತ್ತೇಜನ ಅಂತಕ್ಕಂಥ. ಹಾಗೆ ಸೊಸೈಟಿ ಕೆಲಸ ಮಾಡುವುದು, ಸೊಸೈಟಿನ ಅಭಿವೃದ್ಧಿ ಪಡಿಸುವುದು ಅಷ್ಟೊಂದು ಸುಲಭದ ಕೆಲಸವೂ ಅಲ್ಲ, ಆದರೆ ಕಷ್ಟ ಕೆಲಸವೂ ಅಲ್ಲ. ನಮ್ಮ ಮನಸ್ಸು ಅದರ ಮೇಲೆ ನಾನು ಮಾಡ್ತಾ ಇರೋ ಕೆಲಸ ಸರಿನಾ ತಪ್ಪ, ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಫಸ್ಟ್ ನೀನು ನಿರ್ಣಯ ತಪ್ಪು.
ನಾನು ಗುರುಗಳ ಸೇವೆ ಮಾಡ್ತಾ ಇದ್ದೀವಿ. ಗುರುಗಳ ಸೇವೆ ಅಂತಂದ್ರೆ ಗುರುಗಳಿಗೆ ಬೇಕಾಗಿಲ್ಲ. ಗುರುಗಳ ಮನಸ್ಸು ಗುರುಗಳ ಸೇವೆ ಏನು? ಸಾರ್ವಜನಿಕರು ಎಲ್ಲಾ ಜನರನ್ನ ಉದ್ಧಾರ ಮಾಡ್ಬೇಕು ಅನ್ನೋದಕ್ಕಾಗಿ ಅವರೆಲ್ಲವನ್ನು ಬಿಟ್ಟು ಬೇರೆ ಕೆಲಸ ಮಾಡಿದಿರ ಇದೇ ಕೆಲಸ 24 ಗಂಟೆ ಮಾಡ್ತಾ ಇದ್ದೀವಿ. ನಾವು ಅವ್ರು ಬಂದು ಇಲ್ಲಿ ಕೆಲಸ ಮಾಡಕ್ಕಾಗಲ್ಲ. ಅವರ ಪರವಾಗಿ ನಾವಿಲ್ಲಿ ಕೆಲಸ ಮಾಡುವುದನ್ನು ಕಲಿತ್ಕೋಬೇಕು. ಯಾವ ಕಾಟಾಚಾರಕ್ಕೆ 4 ಒಳ್ಳೆ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ನೋಡುವುದಕ್ಕೆ ತಿರುಗಾಡಿ ಕೆಲಸಗಳು ಮಾಡ್ತೀವಿ, ಅದು ಸರಿಯಲ್ಲ. ಯಾರು ಇಲ್ಲದೆ ಇರುವಾಗ ಬಂದು ನೋಡಿ ಕಸ ಕಟ್ಟಿದ್ರೆ ಗುಡಿಸ್ಬೇಕು. ಆಯ್ತಾ? ನಮ್ಮ ಕೈಯಲ್ಲಾದಷ್ಟು ನಾವು ಸೇವೆ ಮಾಡ್ತಕ್ಕಂಥ ಸೇವೆ ಮನೋಭಾವನ ಬೆಳೆಸ್ಕೋಬೇಕು. ಆ ಸೇವೆ ಮನೋಭಾವನ ಬಂದ ಮೇಲೆ ಪುಸ್ತಕಗಳನ್ನು ಓದುವುದರಿಂದ ವಿಷಯಗಳನ್ನು ಗ್ರಹಿಸ್ಕೊಳ್ತೀವಿ, ಅಥವಾ ಬೇರೆಯವರ ಭಾಷಣ ಹೇಳುವುದರಿಂದ ಅದನ್ನು ಕೇಳಿಸ್ಕೊಳ್ತೀವಿ. ಈ 3 ನಮ್ಮಲ್ಲಿ ಸೇರಿದಾಗ ಪರಿವರ್ತನೆ ನಾವು ಆಗ್ತೀವಿ. ನಮ್ಮಿಂದ ಬಂದಿರತಕ್ಕಂಥ ಬೇರೆ ಜನರನ್ನು ನಾವು ಪರಿವರ್ತನೆ ಮಾಡಬಹುದು ಅನ್ನೋದು ನಮ್ಮ ಸೊಸೈಟಿಯ ಮುಖ್ಯವಾಗಿರ್ತಕ್ಕಂತಹ ಕೆಲಸ. ಇಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಲೀಡರ್ಗಳಾಗಿರ್ತಕ್ಕಂಥವ್ರು, ಸೊಸೈಟಿ ಸೆಕ್ರೆಟರಿ, ಪ್ರೆಸಿಡೆಂಟ್ಗಳು, ಬೇರೆ ಬೇರೆ ಒಂದು ಅಧಿಕಾರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಮೊಟ್ಟ ಮೊದಲು ತನ್ನ ನಡೆ ನುಡಿ ತನ್ನ ವ್ಯವಸ್ಥೆಯನ್ನು ಸರಿಪಡಿಸ್ಕೊಂಡಾಗ ಎಲ್ಲರೂ ಅಭಿವೃದ್ಧಿ ಆಗುವುದಕ್ಕೆ ಸಂಶಯವೇ ಇಲ್ಲ ಅಂತ ಸಿನೆಟ್ನವರಿಗೆ ಉತ್ತಮ ಮಹರ್ಷಿಗಳು ಬೋಧನೆ ಮಾಡ್ತಾ ಇರತಕ್ಕಂತಹದ್ದು. ಇದನ್ನ ಇಲ್ಲೇ ಸ್ವಲ್ಪ ಇದ್ಬಿಟ್ಟು ಮುಗಿಸ್ಬಿಡೋಣ, ಬಿಡಿಸೋಣ ತಂದ್ಕೊಂಡೆ ಸ್ವಲ್ಪ ಇದೆ. ಗುರುಗಳ ಬೋಧೆಯ ನ್ಯಾಯವಾದದ್ದೆಂಬುದಾಗಿ ನಾವು ಭಾವಿಸುವಂತೆ ಆಗಬೇಕಾದರೆ ನಾವು ಕಳೆದುಕೊಂಡಿರುವ ಹಸು ಮಗುವಿನಂತಹ ಸರಳ ಸ್ವಭಾವವನ್ನು ಮೈಗೂಡಿಸಿಕೊಳ್ಳಬೇಕೋ ಮೇಲ್ಗಡೆನೆ ಬಂತು. ನಾವು ಗುರುಗಳು ಹೇಳ್ತಕ್ಕಂಥದ್ದು ವಿಷಯವನ್ನು ಗ್ರಹಿಸ್ಕೋಬೇಕಾದ್ರೆ ಹಸು ಅಂದ್ರೆ ಹಸು ಮಗುವಿನ ಅಂದ್ರೆ ಸಣ್ಣ ಮಗುವಿಗೆ ತುಪ್ಪಾಗೋದು ಕೆಟ್ಟದ್ದಾಗ್ ಗೊತ್ತಿಲ್ಲ. ನಾವು ಹೇಳ್ತಾ ಇರೋದು ಒಳ್ಳೇದೇ ಅಂತ ಮುಂದೆ ಹೇಳ್ತಾ ಇರುವಾಗ ಒಳ್ಳೆ ಬೆಳವಣಿಗೆ ಆಗುತ್ತೆ. ಆ ರೀತಿ ಆಗಬೇಕಂತ ನಾವ್ ಇಲ್ಲಿ ಬಂದಾಗ ಹಸು ಚಿಕ್ಕ ಮಗು ಯಾವ ರೀತಿ ಇರುತ್ತೋ ಮನಸ್ಸು ಆ ರೀತಿ ಮನಸ್ಸು ಇಟ್ಕೊಂಡು ನಾವಿಲ್ಲಿ ಬರ್ಬೇಕು. ಆಗ ಸತ್ಯ ಉದಾರತೆಗಳು ಎಲ್ಲಿ ಕಂಡರೂ ಅವುಗಳಿಗೆ ಮನ್ನಣೆ ಬರುತ್ತದೆ. ಆ ಮನಸ್ಸು ನೀನು ಇಟ್ಟುಕೊಂಡು ಬಂದಾಗ ಸತ್ಯ ಉದಾರತೆ ಎಲ್ಲವೂ ನಿಂತು ಬರುತ್ತೆ. ಎಲ್ಲವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಯಾರ ವಿಷಯವಾಗಿ ಬುಡವಿಲ್ಲದಂತಹ ವಕ್ರ ಭಾವನೆಗಳನ್ನು ಬೆಳೆಸಿಕೊಳ್ಳುವುದಿಲ್ಲ. ಯಾರೇ ಹೇಳಿದ್ರು ಬುಡವಿಲ್ಲದಂದ್ರೆ ಅದಕ್ಕೆ ಸುಮ್ಮನೆ ದೊಡ್ಡಾಟಿ ಹೇಳ್ತಕ್ಕಂಥ ಅದಕ್ಕೆ ಕಿವಿದು ಹಾಕೊಳ್ಳೋದೇ ಇಲ್ವಂತ. ಆ ರೀತಿ ನೀನು ಬಂದಾಗ ಆತ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟ ಈ ಅಧ್ಯಾಯವನ್ನು ಕುಟುಂಬ ಗುರುಗಳು ಮುಂದಿನ ಬುದ್ಧಿವಾದದಿಂದ ಮುಕ್ತಾಯಪಡಿಸೋಣ. ಈ ರೀತಿ ಆತ್ಮ ಶಿಕ್ಷಣ ಅಂತಕ್ಕಂಥದ್ದು ಎಲ್ಲ ಆತ್ಮ ಶಿಕ್ಷಣ ಅಂತಂದ್ರೆ ತನ್ನಷ್ಟಕ್ಕೆ ತಾನೇ ಬೆಳವಣಿಗೆ ಆಗ್ತಕ್ಕಂಥದ್ದು. ಇಂಥದಕ್ಕೆ ಮುಂದಿನ ಬುದ್ಧಿವಾದದಿಂದ ಮುಕ್ತಾಯ ಮಾಡೋಣ. ಇದನ್ನ ಮುಂದೆ ಇದಕ್ಕೆ ಮೊದಲು ಪರಿವರ್ತನೆ ನಾವು ಆಗ್ಬೇಕಾದ್ರೆ ಇಲ್ಲಿ ಬಂದು ಏನು ಸೇವೆ ಮಾಡ್ಬೇಕು ನಾವು ಅನ್ನೋದು ಮೊದಲು ಮೂಲ. ಒಂದ್ಸಲ ಓಂಕಾರ ಮಾಡಿ ಓ